ಹಾರಿಸ್ ಅಂತ ಹೇಳ್ತಾರೆ. ಝೈದ್ ಬಿನ್ ಹಾರಿಸ್ ರದಿಯಲ್ಲಾಹು ತಆಲಾ ಅನ್ಹು. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ ಅವರು, ಇವರಿಗೆ ರಿವಾಯತ್ ನಲ್ಲಿ ಬಂದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ತಿದ್ರು ಹಜರತ್ ಝೈದ್ ಅವರಿಗೆ, ಇವರು ನನ್ನ ಮಗ ಅಂತ ಹೇಳ್ತಿದ್ರು. ಎಲ್ಲಾ ಸಹಾಬಾ ಕ್ರಾಮ್ನಲ್ಲಿ ಇವರು ಒಬ್ಬರಿಗೆ ಮಗದು ಸ್ಥಾನವನ್ನು ಸಿಕ್ಕಿತ್ತು. ಕಾರಣ ಏಕೆ? ಹಜರತ್ ಝೈದ್ ಅವರು ಏನಿದ್ರು, ಇವರು ಚಿಕ್ಕವರಿದ್ದಾಗ ತನ್ನ ತಾಯಿಯ ಜೊತೆ ಪ್ರವಾಸನಲ್ಲಿ ಹೊಂಟಿದ್ರು. ಹೋಗೋದು ಸಂದರ್ಭದಲ್ಲಿ ಡಾಕುಗಳು ಕಳ್ತನ ಮಾಡೋರು ಇರ್ತಾರಿಲ್ಲ, ಅವರು ಹಜರತ್ ಝೈದ್ ಅವರು ತಾಯಿಯವರು ಹಿಡಿದಿದ್ರು. ಹಜರತ್ ಝೈದ್ ಅವರು ಎಷ್ಟು ವರ್ಷ ಅವರು ಇದ್ರು? 8 ವರ್ಷರು. ಚಿಕ್ಕವರಿದ್ದಾರೆ 8 ವರ್ಷರು. ಆ ಎಲ್ಲರೂ ಡಾಕುಗಳು ಚೆಕ್ ಮಾಡಿದ್ರು, ಎಲ್ಲಾ ಚೀಲಗಳಲ್ಲಿ ಹುಡುಕಾಡಿದ್ರು, ಏನು ಸಿಕ್ಕಿಲ್ಲ. ಆ ಡಾಕುಗಳು ಏನು ಮಾಡಿದ್ರು, ಲೂಟ ಮಾಡೋರು ಹಜರತ್ ಝೈದ್ ಅವರಿಗೆ ಹಿಡ್ಕೊಂಡು ಮಾರಾಕ್ ತಗೊಂಡ್ರು. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಜನರಿಗೆ ಮಾರಾಟ ಮಾಡ್ತಿದ್ರು, ಗುಲಾಮಿನ ಕೆಲಸವನ್ನು ಮಾಡ್ತಿದ್ರು, ಜನರಿಗೆ ಮಾರಾಟ ಮಾಡಿ. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ ಅವರಿಗೆ ಹಿಡ್ಕೊಂಡು ಬಂದು ಮಕ್ಕಾನಲ್ಲಿ ಮಾರಿದ್ರು. ಮಾರಿದ ನಂತರ ಆ ಯಾರು ತಗೊಂಡು ಹೋದ್ರು, ದುಡ್ಡು ಕೊಟ್ಟು ಹಜರತ್ ಬಿಬಿ ಖುತೇಜಾರ್ ಕುಟುಂಬಗಳಲ್ಲಿ ಒಬ್ರು ಬಂದು ಹಜರತ್ ಝೈದ್ ಅವರಿಗೆ ಮನೆಗೆ ತಗೊಂಡು ಹೋದ್ರು. ಮನೆಗೆ ತಗೊಂಡು ಹೋಗಿದ ನಂತರ ಅವರು ಬಿಬಿ ಖುತೇಜಾ ರದಿಯಲ್ಲಾಹು ತಆಲಾ ಅವರಿಗೆ ಏನ್ ಮಾಡಿದ್ರು, ಗಿಫ್ಟ್ ಅನ್ನು ಕೊಟ್ರು. ನನ್ನಿಂದ ನಾನು ಗುಲಾಮ್ಗೆ ತಂದಿದ್ದೇನೆ, ನೀವು ಸಾಕ್ರಿ. ಪ್ರೀತಿಯ ಸಹೋದರರೇ, ಹಜರತ್ ಖುತೇಜಾ ಅವರು ಹೇಗೆ ಹಜರತ್ ಝೈದ್ ಅವರಿಗೆ ಸಮೀಪ ಇಡ್ಕೋಬೇಕಿತ್ತು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೊದಲೇ ಸಾರಿ ಹಜರತ್ ಝೈದ್ ಅವರಿಗೆ ನೋಡಿದ್ದಾರೆ. ನೋಡಿದ ತಕ್ಷಣ ಬಹಳ ಕಂಡು ಹಿಡಿದ್ರು, ಇವ್ರ ಒಳಗೆ ಝೈದ್ನ ಒಳಗೆ ಬಹಳಷ್ಟು ಪ್ರೀತಿ ಇದೆ, ಬಹಳಷ್ಟು ಪ್ರೇಮ ಇದೆ, ಝೈದ್ಗೆ ನಾವು ಬಿಡಬಾರ್ದು. ಪ್ರೀತಿಯ ಸಹೋದರರೇ, ಇಲ್ಲಿ ನೋಡಿದ್ರೆ ತಾಯಿಯ ತಂದೆಯರು ಎಷ್ಟು ಹುಡುಕಾಡ ಕುಂತಿದ್ದಾರೆ, ನನ್ನ ಮಗ ಎಲ್ಲಿ ಹೋಗಿದ್ದಾನೆ, ನನ್ನ ಮಗ ಎಲ್ಲಿ ಹೋಗಿದ್ದಾನೆ, ಆದ್ರೆ ಮಗ ಎಲ್ಲೇ ಕಾಣ ಕುಂತಿದ್ದಿಲ್ಲ. ಇಲ್ಲಿ ನೋಡಿದ್ರೆ ಹಜರತ್ ಝೈದ್ ಅವರು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಒಳಗೆ, ಪ್ರೀತಿಯ ಸಹೋದರರೇ, ಎಷ್ಟು ಪವಿತ್ರ ರೀತಿ, ಎಷ್ಟು ಒಳ್ಳೆ ರೀತಿ ಜೀವನವನ್ನು ವಾಸ ಮಾಡಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಹಜರತ್ ಝೈದ್ ಅವರು 16 ವರ್ಷ ಆಗಿದ್ದ ನಂತರ ಒಂದು ಸಾರಿ, ಪ್ರೀತಿಯ ಸಹೋದರರೇ, ಹಜರತ್ ಝೈದ್ನ ತಂದೆಯವರು ಹಾರಿಸ್ ಅವರು ಏನ್ ಮಾಡಿದ್ರು, ಮಕ್ಕನಲ್ಲಿ ಬಂದು ಅಳ್ಕೊಂತ ಈ ಶಾಯರವನ್ನು ಹೇಳಕ್ ಕುಂತಿದ್ರು. ಆಕಾಶನ ಮೋಡಗಳು, ಆಕಾಶಿನ ನಕ್ಷತ್ರಗಳು, ಆಕಾಶ ನನ್ನ ಮಗನಿಗೆ ನೋಡಿದೀಯಾ, ನನ್ನ ಮಗನಿಗೆ ನೋಡಿದೀಯಾ, ನನ್ನ ಹೃದಯದ ಬೆಳಕೆ ಎಲ್ಲರಿಗೆ ನೋಡಿದೀಯಾ, ಎಲ್ಲ ಕಡೆ ಬರೀ ಒಂದೇ ಮಾತನ್ನು ಹೇಳ್ಕೊಂತ ಅಡ್ಡಾಡ್ತಿದ್ರು. ಅದೇ ಮಾತು ಮಕ್ಕಾನಲ್ಲಿ ಬಂದು ಅಳ್ಕೊಂತ ಹೇಳಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ ಅವರು ಮಕ್ಕಾನಲ್ಲಿ ಅದೇ ದಾರಿ ಒಳಗೆ ಹೋಗಕ್ ಕುಂತಿದ್ರು. ಈ ಧ್ವನಿ ಬಂತು, ಯಾರಾದ್ರೆ ನನ್ನ ಮಗನಿಗೆ ನೋಡಿದೀಯಾ, ಯಾರಾದ್ರೆ ನನ್ಗೆ ಮಗನಿಗೆ ನೋಡಿದೀರಾ, ಇದು ಹೇಗೆ ಧ್ವನಿ ಬರಬೇಕಿತ್ತು. ಅವಾಗ ಯಮಾನಿನಿಂದ ಬಂದಿರುವ ಜನರು ಹಜರತ್ ಝೈದ್ಗೆ ನೋಡಿದ ನಂತರ ಕಣ್ಣು ಹಿಡಿದ್ರು. ಹೌದು, ಇವರು ಹಾರಿಸನ ಮಗನು ಝೈದ್ ಇದ್ದಾರೆ, ಇವರು ಝೈದ್ ಇದ್ದಾರೆ ಅಂತ ಹೇಗೆ ಕಂಡು ಹಿಡಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ ಅವರು ಗೊತ್ತಾಯ್ತು. ಅವಾಗ ಎಲ್ಲಾರು ಜನರು, ಯಮನ್ನಲ್ಲಿರುವ ಜನರು ಮಕ್ಕಾ ಬಿಟ್ಟು ಯಮನ್ಗೆ ಹೋದ್ರು. ಹೋಗಿದ ನಂತರ ಝೈದ್ನ ತಂದೆಗೆ ಹೇಳ್ತಾರಂತೆ, ನಿಮ್ಮ ಪ್ರೀತಿಯ ಮಗ ಮಕ್ಕಾನಲ್ಲಿದ್ದಾನೆ, ನಿಮ್ಮ ಪ್ರೀತಿಯ ಮಗ ಒಬ್ಬರ ಕಡೆ ಗುಲಾಮ ರೀತಿ ಮಾರಾಟ ಆಗಿದೆ, ಅವ್ರ ಮನೆಯೊಳಗೆ ಕೆಲಸ ಮಾಡಕ್ ಕುಂತಿದ್ದಾನೆ, ಅವ್ರ ಮನೆಯೊಳಗೆ ಇದ್ದು ಜೀವನ ಮಾಡಕ್ ಕುಂತಿದ್ದಾನೆ, ಹೋಗಿ ಮೊದಲಿಗೆ ತಗೊಂಡ್ ಬಾ ಹೋಗ್ರಿ. ಪ್ರೀತಿಯ ಸಹೋದರರೇ, ಹಜರತ್ ಹಾರಿಸ್ ಅವರು ಬಂದು ಮೊದಲಿಗೆ ಮಕ್ಕಾಗೆ ಬಂದ್ರು. ಮಕ್ಕಾಗೆ ಬಂದ ನಂತರ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಭೇಟಿ ಆದ್ರು. ಭೇಟಿ ಆಗಿದ ನಂತರ ಹೇಳಿದ್ರು, ಯಾ ರಸೂಲಲ್ಲಾಹ್, ನಿಮ್ಮ ಬಗ್ಗೆ ನಾವು ಬಾಳ ಕೇಳಿದೀವಿ ಯಾ ರಸೂಲಲ್ಲಾಹ್, ನಿಮ್ಮ ಬಗ್ಗೆ ನಾವು ಬಹಳಷ್ಟು ಮಾತುಗಳು ಕೇಳಿದ್ವಿ ಯಾ ರಸೂಲಲ್ಲಾಹ್. ಯಾರು ಮಕ್ಕಳು ತಾಯಿ ತಂದೆಯಿಂದ ದೂರ ಆಗುದಿಲ್ಲ ಯಾ ರಸೂಲಲ್ಲಾಹ್. ನನ್ನ ಪ್ರೀತಿಯ ಮಗ ನಿಮ್ಮ ಕಡೆ ಇದ್ದಾನೆ ಯಾ ರಸೂಲಲ್ಲಾಹ್, ನನ್ನ ಪ್ರೀತಿಯ ಮಗನಿಗೆ ಹೊಳ್ಳಿ ಕೊಟ್ಟು ಬಿಡ್ರಿ ಯಾ ರಸೂಲಲ್ಲಾಹ್. ಇವತ್ತು ಪ್ರೀತಿಯ ಯಾ ರಸೂಲಲ್ಲಾಹ್, ನನ್ನ ಮಗನಿಗೆ ನಾನು ಕರ್ಕೊಂಡು ಬಂದಾಗ ನಾನು ಬಂದಿದ್ದೀನಿ ಯಾ ರಸೂಲಲ್ಲಾಹ್, ನನ್ನ ಮಗನಿಗೆ ನನ್ನ ಜೊತೆ ಕಳಿಸ್ಬಿಡ್ರಿ ಯಾ ರಸೂಲಲ್ಲಾಹ್. ಇದು ಹೇಗೆ ಹೇಳಬೇಕಾಗಿತ್ತು ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಪ್ರೀತಿಯ ಸಹೋದರರೇ, ಆ ಮುಖದ ಸೌಂದರ್ಯನೇ ಬೇರೆ ಆಯ್ತು. ಹುಜೂರ್ ಸಲ್ಲಂ ಹೇಳಿದ್ರು, ನಾನು ಕಳಿಸ್ತೀನಿ, ನಾನು ಒಳ್ಳೆ ಅಂತ ಹೇಳಕ್ ಕುಂತಿಲ್ಲ, ಮೊದಲಿಗೆ ನಿಮ್ಮ ಒಂದು ಮಾತು ಮಗನಿಗೆ ಕೇಳ್ರಿ ಬರ್ತಾರಿಲ್ಲ ಅನ್ನೋದು, ನಿಮ್ಮ ಮಗನಿಗೆ ಕೇಳ್ರಿ ಬರ್ತಾರಿಲ್ಲ ಅನ್ನೋದು ಮನೆಗೆ. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ಗೆ ಹೇಗೆ ಕರಿಬೇಕಾಗಿತ್ತು. ಹಜರತ್ ಝೈದ್ ಅವರು ಬಂದ್ರು. ಬಂದ ನಂತರ ಮಧ್ಯ ದೃಷ್ಟಿ ತಂದೆ ಕಡೆ ಹೋಯ್ತು. ತಂದೆಗೆ ನೋಡಿದ ನಂತರ 8 ವರ್ಷದ ವ್ಯತ್ಯಾಸ. ಪ್ರೀತಿಯ ಸಹೋದರರೇ, 8 ವರ್ಷ ಆಗಿದ ನಂತರ ಮೊದಲೇ ಸಾರಿ ತಂದೆಗೆ ನೋಡಕ್ ಕುಂತಿದ್ದಾರೆ. ಹೇಗೆ ತಂದೆಗೆ ನೋಡಬೇಕು, ತಂದೆಯವರಿಗೆ ನೋಡಿದ ನಂತರ ಕಣ್ಣನಿಂದ ನೀರು ಒಂದು ಬಂದಾಕುಂತಿಲ್ಲ, ಬರೀ ಅಳ ಕುಂತಿದ್ದಾರೆ. ಅದು ಅಳಿದ ನಂತರ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಡೆ ದೃಷ್ಟಿ ಮಾಡಿದ್ರು. ಯಾ ರಸೂಲಲ್ಲಾಹ್, ಅನುಮತಿ ಕೊಡ್ರಿ, ಯಾ ರಸೂಲಲ್ಲಾಹ್, ಅನುಮತಿ ಕೊಡ್ರಿ ಯಾ ರಸೂಲಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆಯ್ ಝೈದ್ ಹೋಗು ಭೇಟಿ ಆಗು, ಆಯ್ ಝೈದ್ ಹೋಗು ಭೇಟಿ ಆಗು ನಿಮ್ಮ ತಂದೆಗೆ. ಹಜರತ್ ಝೈದ್ ಓಡಿ ಬಂದ್ರು. ಬಂದ ನಂತರ ತಕ್ಷಣ ತಂದೆಯ ಮುಖದ ಮೇಲೆ ಮುತ್ತು ಕೊಟ್ರು, ಬಹಳಷ್ಟು ಪ್ರೀತಿ ಮಾಡಿದ್ರು. ಪ್ರೀತಿಯ ಸಹೋದರರೇ, ತಂದೆ ಹೇಳಿದ್ರು, ಐ ನನ್ನ ಮಗನೇ ಮನೆಗೆ ಬಾ, ಐ ನನ್ನ ಮಗನೇ, ನಿನ್ನ ಪ್ರೀತಿಯ ತಾಯಿ ನಿನ್ನ ದಾರಿಯನ್ನು ಕಾಯಕ್ ಕುಂತಿದ್ದಾಳ. ನನ್ನ ಮಗ ಯಾವಾಗ ಬರುತ್ತಾನೆ, ನನ್ನ ಹೃದಯದ ಬೆಳಕು ಯಾವಾಗ ಬರುತ್ತಾನೆ, ನನ್ನ ಕಂದ ಯಾವಾಗ ಬರುತ್ತಾನೆ, ನಿನ್ನ ತಂಗಿ ಒಂದೇ ಮಾತು ಹೇಳಕ್ ಕುಂತಿದ್ದಾಳ, ನನ್ನ ಪ್ರೀತಿಯ ತಮ್ಮ ಯಾವಾಗ ಬರುತ್ತಾನೆ, ನನ್ನ ತಮ್ಮ ಯಾವಾಗ ಬರುತ್ತಾನೆ, ಐ ನನ್ನ ಮಗನೇ ಬಾ ಮನೆಗೆ ಬಾ, ಮನೆಗೆ ಬಾ. ಪ್ರೀತಿಯ ಸಹೋದರರೇ, ಹಜರತ್ ಝೈದ್ ಅವರು ಹೇಗೆ ಕಳಬೇಕಾಗಿತ್ತು, ಒಳ್ಳೆ ರಸೂಲಲ್ಲಾಹನ ಬಾಗಿಲು ಬಂದ್ರು. ಯಾ ರಸೂಲಲ್ಲಾಹ್,
ಯಾ ರಸೂಲಲ್ಲಾ, ಏನ್ ಮಾಡ್ಬೇಕು ಯಾ ರಸೂಲಲ್ಲಾ? ಅಯ್ಯ ಜೈದು, ನಾನು ಹಠವನ್ನು ಮಾಡಕ್ ಕುಂತಿಲ್ಲ, ಹೋಗು, ನಿನ್ನ ತಾಯಿ ದಾರಿಯನ್ನು ಕಾಯಕ್ ಕುಂತಿದ್ದಾಳ, ನಿಮ್ಮ ತಂದೆ ಕರೆಯಕ್ ಕುಂತಿದ್ದಾರ, ನಿಮ್ಮ ಚಿಕ್ಕಪ್ಪಾಜಿ ಬಂದಿದ್ದಾರ, ಹೋಗು, ನೀ ಹೋಗಬಹುದು. ಅವಾಗ ಹಜರತ್ ಜೈದ್ ಹೇಳಿದ್ರು, ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ನಿಮ್ಗೆ ಬಿಟ್ಟು ಹೋಗೋಕೆ ಮನಸ್ಸಾಗುತ್ತಿಲ್ಲ ಯಾ ರಸೂಲಲ್ಲಾ, ಯಾ ರಸೂಲಲ್ಲಾ, ನಿಮ್ಗೆ ನಾನು ಹೇಗೆ ಬಿಟ್ಟು ಹೋಗ್ಬೇಕು ಯಾ ರಸೂಲಲ್ಲಾ? ತೇರೆ ತುಕಡೋಂ ಪೆ ಪಲೆ, ಆಲಾ ಹಜರತ್ ಅದೇ ಪ್ರೀತಿ ಒಳಗೆ ಬರೆದಾರೆ, ಏನಂತ? ತೇರೆ ಕದಮೋಂ ಪೆ ಪಲೆ ಗೈರ್ ಕಾ ಮುಹ್ ಕ್ಯಾ ದೇಖೆ, ತೇರೆ ಕದಮೋಂ ಪೆ ಪಲೆ तेरे कदमों पे पले गैर का मुंह क्या देखे, कौन नजरों पे चढ़े देख के तलवा तेरा, कौन नजरों पे चढ़े देख के तलवा तेरा, तेरे टुकड़ों पे पले गैर की ठोकर पे ना डाल, तेरे टुकड़ों पे पले गैर की ठोकर पे ना डाल, झिड़कियां खाए कहां छोड़ के सदका तेरा, झिड़कियां खाए कहां छोड़ के सदका तेरा. ಪ್ರೀತಿಯ ಸಹೋದರರೇ, ಹಜರತ್ ಜೈದರು ತನ್ನ ತಂದೆಗೆ ಹೇಳಕ್ ಕುಂತಿದ್ದಾರೆ, ಅಪ್ಪಾಜಿ ಹೋಗಿ ತಾಯಿಗೆ ಹೇಳಿರಿ, ಅಪ್ಪಾಜಿ ನಾನು 8 ವರ್ಷದಲ್ಲಿ ನಿಮ್ಮಿಂದ ನಾನು ದೂರ ಆಗಿದ್ಯಾ, ಅಪ್ಪಾಜಿ ನಿಮ್ಮನಿಂದ ನಾನು ದೂರ ಆಗಿ 8 ವರ್ಷ ಆಯ್ತು, ಇವತ್ತು ನನ್ಗೆ 18 ವರ್ಷ ಆಗುತ್ತಿದೆ ಅಪ್ಪಾಜಿ. 8 ವರ್ಷ ತಾಯಿಯ ಪ್ರೀತಿ ಸಿಕ್ಕಿದೆ, 8 ವರ್ಷ ನಂಗೆ ಹುಜೂರ್ ಸಲ್ಲಲ್ಲಾಹು ಪ್ರೀತಿಯನ್ನು ಸಿಕ್ಕಿದೆ. ಆದ್ರೆ ಅಪ್ಪಾಜಿ, ತಾಯಿ ಮತ್ತು ನನ್ನ ಹೃದಯದ ಬೆಳಕು ರಸೂಲಲ್ಲಾಹನ ಪ್ರೀತಿ ಒಳಗೆ ವ್ಯತ್ಯಾಸ ಏನ್ ಬಂದಿದೆ ಅಂದ್ರೆ, ನನ್ನ ತಾಯಿ 8 ವರ್ಷದಲ್ಲಿ ಎಷ್ಟು ಪ್ರೀತಿ ನನ್ಗೆ ಮಾಡಿದ್ಲು, ಆ ಪ್ರೀತಿಗಿಂತ ಜಾಸ್ತಿ ನನ್ಗೆ ರಸೂಲಲ್ಲಾಹ್ ಸಲ್ಲಲ್ಲಾಹು ಪ್ರೀತಿ ಮಾಡಿದ್ದಾರೆ. ಯಾ ಅಪ್ಪಾಜಿ, ನಾನು ರಸೂಲಲ್ಲಾಹ್ ಬಿಟ್ಟು ಬರೋಕೆ ನನ್ನ ಮನಸ್ಸಾಗುತ್ತಿಲ್ಲ ಅಪ್ಪಾಜಿ, ನಾನು ಹೇಗೆ ಬಿಟ್ಟು ಬರಬೇಕು? ಪ್ರೀತಿಯ ಸಹೋದರರೇ, ಹಜರತ್ ಜೈದ್ ಈ ರೀತಿ ಪ್ರೀತಿ ಮಾಡಿದ್ರು. ನಮ್ಮ ಪ್ರೀತಿ ಬರೀ ಹೆಸರಿಗಾಗಿ ಪ್ರೀತಿ ಆಗಬಾರದು. ಹೇಗೆ ಅಜಾನಿನ ಧ್ವನಿ ಬಂತು, ಮೊದಲಿಗೆ ನಾವು ನಮ್ಮ ಮನೆ ಬಿಟ್ಟು ನಮಾಜ್ಗೆ ಹೋಗಬೇಕು. ಪ್ರೀತಿಯ ಸಹೋದರರೇ, ಹೇಗೆ ನಮ್ಮ ದೀನಿನ ಕೆಲಸದು ಹುಕ್ಮ ಬಂತು, ಮೊದಲಿಗೆ ನಾವು ನಮ್ಮ ಮನೆ ಬಿಟ್ಟು ನಾವು ದೀನ ಕೆಲಸ ಕಡೆ ಬರೋ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಅಫ್ಸೋಸಿನ ಮಾತು, ಇವತ್ತು ನಾವು ಬಹಳಷ್ಟು ನಮ್ಮ ಯುವಕರಿಗೆ ಹೆಂಗ್ರೆ ನಾವು ಕೇಳ್ತೀವಿ, ಸ್ವಲ್ಪ ಏನಾದ್ರೆ ನಮಾಜಿನ ಫರ್ಜ್ಗಳು ಓದಿ ಕೇಳಪ್ಪ, ಗೊತ್ತಿದ್ರೆ ಹೇಳ್ರಪ್ಪ ಅಂತು. ಅವ್ರು ಏನ್ ಹೇಳ್ತಾರ, ಹಜರತ್ ನನ್ಗೆ ಗೊತ್ತಿಲ್ಲ, ಹಜರತ್ ನಾನು ಕಲ್ದಿಲ್ಲ. ಪ್ರೀತಿಯ ಸಹೋದರರೇ, ಶಿಕ್ಷಣ ಕಲಿಯೋದು ಎಲ್ಲರ ಮೇಲೆ ಫರ್ಜ್ ಇದೆ. ನಾವು ಜ್ಞಾನವನ್ನು ಪಡ್ಕೋಬೇಕು, ಶಿಕ್ಷಣ ಕಲಿಬೇಕು. ಇವತ್ತು ನಮ್ಮ ಇಮಾಮ್ ಸಾವ್ರು ಇಷ್ಟು ಕಷ್ಟಪಟ್ಟು ನಿಮ್ಮ ಊರಿಗೆ ಸುಧಾರಣೆ ಮಾಡಕ್ ಕುಂತಿದ್ದಾರೆ. ನಾವು ಅಲ್ಲೆಲ್ಲೇ ಕುಂತು ನಮ್ಮ ಟೈಮ್ ಪಾಸ್ ಮಾಡ್ತೀವಿ. ಅದೇ ಟೈಮ್ ಪಾಸ್ ನಮ್ಮ ಫೋನ್ ನಿಂದ ಕಟ್ಟಿ ಮೇಲೆ ಕುಂದ್ರೆ ನಾವು ಟೈಮ್ ಪಾಸ್ ಮಾಡಿಕ್ಕಿಂತ ಜಾಸ್ತಿ ಹಜರತ್ ಕಡೆ ಹೋಗಿ ಸ್ವಲ್ಪ ಮಸರೆಗಳು ನಮ್ಮ ಒಳಗೆ ಕಡಿಮೆ ಇರುವ ಶಿಕ್ಷಣ ಜ್ಞಾನ ನಾವು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ಹೇಳ್ತಾರೆ, ಕಟ್ಟಿ ಮೇಲೆ ನಾವು ಕುಂದಿರ್ತೀವಿ, ಕಟ್ಟಿ ಮೇಲೆ ಕುಂತಿದ ನಂತರ ಎಷ್ಟು ಸುಖ ಸಿಗ್ತೈತಿ, ಎಷ್ಟು ಶಾಂತಿ ಸಿಗ್ತೈತಿ. ಹೌದು, ಕುಂದರಿ ಯಾರು ಬೇಡ ಅಂದ್ರು. ಆದ್ರೆ ರಸೂಲುಲ್ಲಾಹನ ಹದೀಸ್ ಏನಿದೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಏನೇ ಕಟ್ಟಿ ಬಗ್ಗೆ ಏನ್ ಹೇಳಿದ್ದಾರೆ ಅದರ ಬಗ್ಗೆ ಕೇಳಬೇಕಿಲ್ಲ ನಾವು ಎಲ್ಲಾರು. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾ ಕರಾಮ್ ಹೇಳಿದ್ರು, ಅಯ್ಯ ಜನರು, ನೀವು ಕಟ್ಟಿ ಮೇಲೆ ಕುಂತಿದ ನಂತರ ಕಟ್ಟಿದು ಹಕ್ಕವನ್ನು ಪೂರ್ತಿ ಮಾಡಿರಿ. ಏನ್ ಹೇಳಿದ್ರು? ಕಟ್ಟಿ ಮೇಲೆ ಕುಂತಿದ ನಂತರ ಕಟ್ಟಿದು ಹಕ್ಕವನ್ನು ಪೂರ್ತಿ ಮಾಡ್ರಿ. ನೀವು ಸಹಾಬಾ ಕರಾಮ್ ಕೇಳಿದ್ರಿ, ಯಾ ರಸೂಲುಲ್ಲಾಹ್, ನಾವು ಎಲ್ಲಾದು ಹಕ್ಕು ಕೇಳಿದೀವಿ, ಆದ್ರೆ ಕಟ್ಟಿ ಮೇಲೆ ಕುಂದ್ರೋದನ್ನೇ ಹಕ್ಕಿದೆ, ಕಟ್ಟಿ ಮೇಲೆ ಕುಂದಿರ್ಬೇಕಂದ್ರೆ ಅದ್ರದ್ದು ಹಕ್ಕು ಪೂರ್ತಿ ಮಾಡ್ಬೇಕು ಯಾ ರಸೂಲುಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರಿ ಏನಂತ? ಹಾ, ಕಟ್ಟಿದು ಹಕ್ಕನ್ನು ಪೂರ್ತಿ ಮಾಡ್ಬೇಕು. ಆ ಹಕ್ಕುಗಳು ಯಾವ್ಯಾವ್ದು ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ಕಟ್ಟಿ ಮೇಲೆ ಕುಂತಿದ ನಂತರ ಮೊದ್ಲೇ ನಿಮ್ಮ ಹಕ್ಕು ಏನಿದೆ. ಇವತ್ತು ನೋಡ್ರಿ ಪ್ರೀತಿಯ ಸಹೋದರರೇ, ಮಣಿ ಇದ್ದರೆ ಮನಿ ಸಮೀಪ ಮನಿ ಮುಂದೆ ಕಟ್ಟಿರುತ್ತದೆ. ಈ ಕಟ್ಟಿ ಅಂದರೆ ಅದ್ರ ಮೇಲೆ ಕುಂತಿನ ಅಂದ್ರೆ ಎಷ್ಟೋ ಏನು ತಣ್ಣವಾದ ಗಾಳಿ ಬರುತ್ತಿದೆ. ಊಟ ಮಾಡಿ ಬಂದಂತ ರಾತ್ರಿ ಒಳಗೆ ಅದರ ಒಳಗೆ ಅರ್ಧ ತಾಸು ಕುಂತಿನಂದ್ರೆ ಎಷ್ಟು ಶಾಂತಿ ಸಿಗ್ತೈತಿ, ಎಷ್ಟು ಸುಖ ಸಿಗ್ತೈತಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಕಟ್ಟಿ ಮೇಲೆ ಕುಂದರ್ರಿ, ಆದ್ರೆ ಹಕ್ಕನ್ನು ಪೂರ್ತಿ ಮಾಡ್ರಿ. ಮೊದ್ಲೇ ಹಕ್ಕು ಏನಿದೆ, ಕಟ್ಟಿ ಮೇಲೆ ಕುಂತಿದ ನಂತರ ಮೊದ್ಲೇ ನಿಮ್ಮ ದೃಷ್ಟಿ ತಳಗಳಿರ್ಬೇಕು. ಕಟ್ಟಿ ಮೇಲೆ ಕುಂತಿದ ನಂತರ ನಿಮ್ಮ ದೃಷ್ಟಿ ತಳಗಳಿರ್ಬೇಕು. ಆ ಮನಿ, ಈ ಮನಿ, ಆ ಕಿಟಕಿ, ಈ ಕಿಟಕಿಗೆ ನೋಡಬಾರದು. ಇದು ಮೊದಲೇ ನಿಮ್ಮ ಹಕ್ಕು ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ಬಹಳಷ್ಟು ಪ್ರೀತಿಯ ಸಹೋದರರೇ, ಕಟ್ಟಿ ಮೇಲೆ ಕುಂತು ಇವತ್ತು ನಾವು ಏನೇನು ಮಾತಾಡ್ತೀವಿ. ಕಟ್ಟಿ ಮೇಲೆ ಕುಂತಿನ ನಂತರ ಬರೀ ಅವ್ರ ಕದದ್ ನೋಡಿದ್ವು, ಈ ಕದದ್ ನೋಡಿದ್ ಮಾಡ್ತೀವಿ. ಇದು ನಮ್ಮ ರಸೂಲುಲ್ಲಾಹ್ ಕಲಿಸ್ಕೊಟ್ಟಿರುವ ಶಿಕ್ಷಣ ಅಲ್ಲ ಪ್ರೀತಿಯ ಸಹೋದರರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಕುಂದರಿ, ನೀವು ಸುಖ ತಗೊಳಕ್ ಕುಂತಿರ, ಶಾಂತಿ ತಗೊಳ, ಆದರೆ ಹಕ್ಕು ಪೂರ್ತಿ ಮಾಡಿ ಕುಂದರಿ ಕಟ್ಟಿ ಮೇಲೆ. ಮೊದಲೇ ಹಕ್ಕು ಏನ್ ಹೇಳಿದ್ರು? ನಿಮ್ಮ ದೃಷ್ಟಿ ತಳಗಳಿರ್ಲಿ. ಕಾರಣ ಏಕೆ ಪ್ರೀತಿಯ ಸಹೋದರ? ನಾವೇ ತಿಳ್ಕೊ, ಎಲ್ಲಾರು ಬುದ್ಧಿವಂತರಿದ್ದೀರಿ. ನಾವು ಎಲ್ಲಾರು ಕಟ್ಟಿ ಮೇಲೆ ಕುಂತಿದ ನಂತರ ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೋ ಮನೆಗಳಿರ್ತಾವ. ಆ ಮನೆ ಒಳಗೆ ಎಷ್ಟು ನಮ್ಮ ಅಕ್ಕ ತಂಗಿರಿ ಇರ್ತಾರ. ಅವರು ಕಸ ಹೊಡೆಯಾಕ, ನೀರು ಬಗ್ಯಾಕ, ಏನಾದ್ರೂ ಹೊರಗಡೆ ಬರೋದು ಹೋಗೋದು ಪರಿಸ್ಥಿತಿ ಬಂದೇ ಬರುತ್ತದೆ ಅವ್ರದ್ದು. ಯಾರಾದ್ರೆ ಹೊರಗಡೆ ಪುರುಷರು ಕಟ್ಟಿ ಮೇಲೆ ಕುಂತಿದ್ರೆ ಅವ್ರಿಗೆ ಬರಾಕ್ ಮನಸ್ಸಾಗ್ತೈತಿ, ನಾಚಿಕೆ ಬರ್ತಾ ಇರ್ತೈತಿ ಅಕ್ಕ ತಂಗಿಯವ್ರಿಗೆ. ಅಲ್ಲಿ ಬ್ಯಾರೆಯವ್ರು ಯಾರು ಕಟ್ಟಿ ಮೇಲೆ ಬಂದು ಕುಂತಿದಾರ, ನಾನು ಹೇಗೆ ಬರಬೇಕು, ನಾಚಿಕೆ ಬರ್ತಾ ಇರ್ತೈತಿ. ಎಲ್ಲಾರು ಪ್ರೀತಿಯ ಸಹೋದರರೇ, ಈ ಫಾಲೋ ಮಾಡಿದ್ರೆ ಇನ್ಶಾ ಅಲ್ಲಾಹ್ ನೀವು ಕುಂತಿದ್ರೇನೆ ನಿಮ್ಗೆ ಗೊತ್ತಿದೆ ಈ ಸಮಯದಲ್ಲಿ ಅವ್ರು ಕಸ ಹೊಡಕ್ ಬರ್ತಾರಪ್ಪ ಅಂದ್ರೆ. ಆದ್ರೆ ನಾವು ಮೊದಲೇ ಮಾತು ಏನ್ ಮಾಡ್ಬೇಕು? ಕಸ ಹೊಡೆದು ಸಮೀಪ ಇದೆ, ಅಕ್ಕ ತಂಗಿಯರು ಮನೆ ಹೊರಗಡೆ ಬರ್ತಾರೆ, ನಾವು ಮೊದಲೇ ಕಟ್ಟಿ ಒಂದು ಖಾಲಿ ಜಾಗ ಮಾಡ್ಬೇಕು.
ನಾ ಕುಂದ್ರಂಗಿಲ್ಲಪ್ಪ, ಮನೆಯವ್ರು ಬರ್ತಾರ ಕಸ ಹೊಡೆದಕ್ಕೆ ನಾವು ಕುಂದರಬಾರ್ದು. ಇದು ಮೊದಲೇ ಹಕ್ಕೇನು ದೃಷ್ಟಿ ತಳಗಳಿರ್ಬೇಕು. ಎರಡನೇ ಹಕ್ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕಟ್ಟಿ ಮೇಲೆ ಕುಂತಿದ ನಂತರ ಬರೋರು ಹೋಗೋರು ಜನರಿಗೆ ಏನಾದ್ರೆ ಅವಶ್ಯಕತೆ ದಾರಿವನ್ನು ಗೊತ್ತಾಗುತ್ತಿಲ್ಲ ಅಂದ್ರೆ ಅವ್ರಿಗೆ ನೀವು ದಾರಿವನ್ನು ಹೇಳಿಕೊಡಬೇಕು. ಬಂದು ಒಬ್ಬೊಬ್ರು ಕೇಳ್ತಾರ, ನಮ್ಗೆ ಇದು ಗಫೂರ್ ಸಾಬ್ರ ಮನಿ ನಿಮ್ಗೆ ಗೊತ್ತಲ್ಲ, ಯಾರಾದ್ರೂ ಹೇಳ್ರಿ. ಇವತ್ತು ನಮ್ಮ ಈ ಜನರೇಷನ್ ಅಲ್ಲಿ ಇವತ್ತಿನ ಕಾಲ ಬಹಳ ಡೇಂಜರ್ ಆಗಿದೆ, ಒಂದು ಸ್ಟೈಲ್ ಆಗಿದೆ. ಅವ್ರು ಕೇಳಿ ಅವ್ರು ಟೆನ್ಷನ್ ನಲ್ಲಿ ಇರ್ತಾರ, ನಾವು ಇನ್ನೂ ಏನಿರ್ತೀವಿ ಬಾಯಿ ಒಳಗೆ ಒಂದು ಫುಲ್ ತುಂಬ್ಕೊಂಡ್ ಕುಂದಿರ್ತೀವಿ. ಹಿಂಗ್ ಮಾಡ್ಕೊಂಡು ಬಾಯಿ ಒಳಗೆ ಹಾಕೊಂಡು ಇನ್ನೂ ಬಾಯಿ ತುಂಬಿರ್ತೈತಿ. ಅವ್ರು ಎಷ್ಟು ಅಲ್ಲೆಲ್ಲೆಲ್ಲ ಹುಡುಕಾಡಿ ಬಂದು ಅವ್ರು ಸಾಕಾಗಿ ಬಂದು ನಿಮ್ಗೆ ಕೇಳಿರ್ತಾರ, ದಾರಿ ತೋರಿಸಪ್ಪ ಗಫೂರ್ ಸಾಬ್ರದ ಮನಿ ಎಲ್ಲಿತಿ. ನೀವು ಎದ್ದೇಳಿ ಆ ಮನಿ ಒಳಗೆ ಬಾಯಿ ಒಳಗೆ ಹಾಕೊಂಡಿರುವ ಗುಟ್ಕಾ ಹೊಗೋಳಿ, ಆಮೇಲೆ ಹಿಂಗೋಗಿ ಹಿಂಗ್ ಮಾಡ್ರಿ ಅಂತಾರೆ. ಈಗ ಹೇಳ್ತೀವಿ ನಾವು. ಮೊದ್ಲೇ ಏನ್ ಮಾಡಿದ್ರು, ಯಾರಾದ್ರೆ ದಾರಿ ಕೇಳಿದ್ರೆ ದಾರಿವನ್ನು ತೋರಿಸೋರಿಗೆ. ಮೂರನೇ ಹಕ್ಕಿ ಹೇಳಿದ್ರು, ದಾರಿ ಮೇಲೆ ಕುಂತಿದ ನಂತರ ಯಾರಾದ್ರೆ ಸಲಾಮನ್ನು ಮಾಡಿದ್ರೆ ವಾಲೇಕುಮ್ ಅಸ್ಸಲಾಂ, ಬರೋರು ಹೋಗೋರು ಜನರಿಗೆ ಸಲಾಮತಿಯನ್ನು ಮುಟ್ಟಿಸ್ರಿ. ಇವತ್ತು ನಮ್ಮ ಪರಿಸ್ಥಿತಿ ಅಫ್ಸೋಸ್ ಪ್ರೀತಿಯ ಸಹೋದರಿ, ನಾವು ರಸೂಲುಲ್ಲಾಹನ ಶಿಕ್ಷಣದಿಂದ ಬಹಳ ದೂರ ಆಗಿದ್ದೇವೆ. ನಾವು ಸುನ್ನತಿ ಮುಸ್ತಫಾದಿಂದ ಬಹಳ ದೂರ ಆಗಿದ್ದೇವೆ. ಇವತ್ತು ನಾವು ಮುಖ ನೋಡಿ ಸಲಾಂ ಮಾಡಕ್ ಕುಂತಿದ್ದೀವಿ. ಮುಖ ನೋಡಿ ಅವನು ಏನಾದ್ರೆ ಅವಶ್ಯಕತೆ ಇದ್ದರೆ ಅಷ್ಟೇ ನಾವು ಸಲಾಂ ಮಾಡ್ತೀವಿ, ಅಂದ್ರೆ ಸಲಾಂ ಮಾಡಂಗಿಲ್ಲ. ಯಾವಾಗ ಎಲ್ಲ ಕಲ್ತಿದ್ವಿ ನಾವು? ಇದು ಯಾರು ನಮ್ಗೆ ಕೊಟ್ಟಿದ್ದು ಇಂತಹ ಶಿಕ್ಷಣ? ನಮ್ಮ ಹುಜೂರ್ ಕೊಟ್ಟಿಲ್ಲ ಇದು ಶಿಕ್ಷಣ. ಅವ್ ಎಂತ ದೊಡ್ಡವಾದ ದುಶ್ಮನ್ ಇರ್ಲಿ, ಎಂತ ದೊಡ್ಡವಾದ ಪಾಪಿ ಇರ್ಲಿ ಪ್ರೀತಿಯ ಸಹೋದರರೇ, ಮೊದಲೇ ನಾವು ಬಂದಿದ್ದಾನೆ ಅಂದರೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ತಆಲಾ ಬರಕಾತು, ಅಲ್ಲಾಹ್ನಿಂದ ಸಲಾಮತಿ ಕಳಿಸ್ತೀರ ಅವನ ಮೇಲೆ. ವಾಲೇಕುಮ್ ಅಸ್ಸಲಾಂ. ನಾವು ಇಂತ ಜನರಿಗೆ ನೋಡಿದೀವಿ ಪ್ರೀತಿಯ ಸಹೋದರರೇ, ಈ ಸಲಾಮನಿಂದ ಎಷ್ಟೋ ತನ್ನ ಜನರು ಪರಿಚಯವನ್ನು ಜಾಸ್ತಿ ಮಾಡಿದ್ದಾರೆ. ಜನರು ಎಷ್ಟು ತನ್ನ ಪರಿಚಯವನ್ನು ಬೆಳೆಸಿದ್ದಾರೆ. ನೀವು ಕಟ್ಟಿ ಮೇಲೆ ಕುಂತು ಅಸ್ಸಲಾಂ ಅಲೈಕುಂ, ಈ ರೂಢಿ ಸುನ್ನತೆ ಮುಸ್ತಫಾ ಕಾಯಂ ದಾಯಂ ಇಟ್ಕೊರಿ. ನೀವು ಹಿರಿಯರು ಕೊಡಿದ್ರೆ, ಚಿಕ್ಕವರು ಕೊಡಿದ್ರೆ, ದೊಡ್ಡವರು ಕೊಡಿದ್ರೆ ಅಸ್ಸಲಾಂ ಅಲೈಕುಂ, ಮೊದಲಿಗೆ ಸಲಾಂ ಆಮೇಲೆ ಕಲಾಂ, ಮೊದಲಿಗೆ ಸಲಾಂ ಆಮೇಲೆ ಕಲಾಂ, ಆಮೇಲೆ ಎಲ್ಲ ಮತ್ತು ಸಲಾಂ ಮಾಡ್ರಿ. ನೀವು ಒಂದು ಸಾರಿ 2 ಸಾರಿ ಏನಾದ್ರೆ ಆ ದಾರಿ ಮೇಲೆ ಕಂಡು ಬಂದಿರಂದ್ರೆ ಅದೇ ವ್ಯಕ್ತಿ ನಿಮ್ಗೆ ಕೇಳ್ತಾನ, ಅವ್ರು ಎಲ್ಲಿ ಹೋದ್ರಪ್ಪ, ಯಾಕೆ ಕಾಣ ಕುಂತಿಲ್ಲ? ಸಲಾಂ ಹೇಳ್ತಿದ್ರು, ಎಲ್ಲಿ ಹೋದ್ರು ಅವ್ರು? ಈ ಪ್ರೀತಿ ಹುಡ್ತೈತಿ ಪ್ರೀತಿಯ ಸಹೋದರರೇ. 4ನೇ ಹಕ್ಕಿ ಹೇಳಿದ್ರು, ಕಟ್ಟಿ ಮೇಲೆ ಕುಂತಿದ ನಂತರ ಯಾವುದೇ ತರಹದ ಮಾತುಗಳನ್ನು ಹೇಳಿ ಜನರಿಗೆ ಕಾಡಿಸಬಾರದು, ಜನರಿಗೆ ಕಾಡಿಸಬಾರದು. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಜನರು ಕಟ್ಟಿ ಮೇಲೆ ಕುಂತಿದ ನಂತರ ಎಷ್ಟೆಷ್ಟು ಜನರಿಗೆ ಹೇಳಿ ನಾವು ಕಾಡಿಸ್ತಾ ಇರ್ತೀವಿ. ಲಂಗಡ ಬಂದ, ಕುಳ್ಳ ಬಂದ, ಕೆಪ್ಪ ಬಂದ, ಮೋಟಾ ಬಂದ, ಗಿಡ್ಡ ಬಂದ, ಈ ರೀತಿ ಕಾಡಿಸಬಾರದು ಪ್ರೀತಿಯ ಸಹೋದರರೇ. ಈ ಕಾಡಿಸೋದು ನಮ್ಮ ಶಿಕ್ಷಣ ಅಲ್ಲ, ನಮ್ಮ ಜ್ಞಾನ ಅಲ್ಲ. ಪ್ರೀತಿಯ ಸಹೋದರರೇ, ನಾವು ಮನೆ ಒಳಗೆ ನಮ್ಮ ಎಲ್ಲಾರು ಮುಸಲ್ಮಾನರು, ನಾವು ಎಲ್ಲಾರು ನಮಾಜಿನ ಪಾಬಂದಿ ಆಗ್ಬೇಕು. ಇವತ್ತು ನಾವು ಎಲ್ಲಾರು ಜನರು ಕಷ್ಟದಲ್ಲಿದ್ದೀವಿ, ದುಃಖದಲ್ಲಿದ್ದೀವಿ. ಯಾಕೆಂದ್ರೆ ಅತಿ ಜಾಸ್ತಿ ನಂಗೆ ಬಹಳಷ್ಟು ಫೋನ್ ಮಾಡಿ ಹೇಳ್ತಿರ್ತಾರ, ಅತಿ ಜಾಸ್ತಿ ಹೆಣ್ಣು ಮಕ್ಕಳು ಎಲ್ಲಿದ್ರೆ, ಯಾಕೆಂದ್ರೆ ಟೆನ್ಷನ್, ಮನಿದು ಟೆನ್ಷನ್ ಪುರುಷರಿಗಿಂತ ಜಾಸ್ತಿ ನಮ್ಮ ಅಕ್ಕ ತಂಗಿರ್ ತಗೊಂತಾರ. ಅವ್ರಿಗೆ ಟೆನ್ಷನ್ ಜಾಸ್ತಿ ಇರ್ತಿದ್ದಿ ಮನೆ ಒಳಗೆ. ನನ್ನ ಗಂಡ ಎಷ್ಟು ದುಡ್ಕೊಂಡು ಬರಾಕ್ ಕುಂತಿದ್ದಾನ, ಆದ್ರೆ ಮನೆಯೊಳಗೆ ಬರ್ಕತೇನಿಲ್ಲ ರೀ. ಆಮೇಲೆ ಏನ್ ಮಾಡ್ತೀವಿ ನಾವು? ಯಾವುದೇ ಬಾಬಾ ಕಡೆ ಹೋಗಿ ಲಿಂಬೆ ಹಣ್ಣು ಮಾಡಿಸ್ಕೊಂಡ್ ಬರ್ತೀವಿ. ಇವತ್ತಿನ ಕಾಲದಲ್ಲಿ ಎಷ್ಟೋ ಫೋಕು ಬಾಬಾಗಳು ಬಂದ್ಬಿಟ್ಟಿದಾವ್, ಎಲ್ಲಾ ಬಿಸ್ನೆಸ್ ಆಗ್ಬಿಟ್ಟಿದೆ. ಲಿಂಬೆ ಹಣ್ಣು ತಂದ್ರೆ ಕಷ್ಟ ದೂರ ಆಗ್ತಿದೆ. ಇದು ಯಾವ್ದು ಮಾತು? ಇದು ಎಂತ ಪರಿಸ್ಥಿತಿ? ಲಿಂಬೆ ಹಣ್ಣಿಂದ ಕಷ್ಟ ದೂರ ಆಗ್ತಿದ್ದಿ. ಹಂಗಿಂದಿದ್ರೆ ಎಲ್ಲಾರು ಲಿಂಬೆ ಹಣ್ಣಿನ ಗಿಡ ಹಚ್ತಿದ್ರು, ಮನಿ ಮುಂದೆ ಕಟ್ಟೋದು ದೂರ ಲಿಂಬೆ ಹಣ್ಣಿನ ಗಿಡ ಹಚ್ಚಿದ್ರು. ಪ್ರೀತಿಯ ಸಹೋದರರೇ, ನಮ್ಮ ಮನೆಯೊಳಗೆ ಈ ದುಃಖ, ಈ ಕಷ್ಟಗಳು, ಈ ತೊಂದರೆಗಳು ಬರೋದು ಕಾರಣ ಏಕೆ? ನಾವು ಕೇಳಿರಬಹುದು, ನಮ್ಮ ಇಮಾಮ್ ಸಾಬ್ರಿಂದ ನೀವು ಕೇಳಿರಬಹುದು, ಮನೆ ಒಳಗೆ ಬರ್ಕತ್ ಬರೋದು ಸಮಯ ಬೆಳಗಿನ ಜಾವದಿದೆ. ಬೆಳಗಿನ ಜಾವ ಸಮಯ ಏನಿದೆ ಅದು ಬರ್ಕತ್ತಿನ ಸಮಯ, ಬರ್ಕತ್ತಿನ ಸಮಯ. ಇವತ್ತು ನಾವು ಕರ್ನಾಟಕದಲ್ಲಿ, ಈ ಹಿಂದೂಸ್ತಾನಲ್ಲಿ ನಾವು ಎಲ್ಲಾರು ಹಿಂದೂ ಮುಸ್ಲಿಂ ಒಕ್ಕಟ್ಟಾಗಿದ್ದೀವಿ. ಅದಿರಿಲ್ಲ, ನಾವು ಯಾವುದೇ ಕೆಲಸ ಬಂದರೆ ಬಾರಪ್ಪ, ನಾವು ಎಲ್ಲಾರು ಕೂಡಿ ಭಾವಕತೆಯಿಂದ ಪ್ರೀತಿನ ನಾವು ಎಲ್ಲಾರು ಕೆಲಸ ಮಾಡ್ತೀವಿ. ಇವತ್ತು ನೋಡ್ರಿ, ನಮ್ಮ ಪಕ್ಕದ ಮನೆ ಇರೋರು ಅವ್ರು ಎಷ್ಟು ಶ್ರೀಮಂತರ ಅದಾರ, ನಾವು ಇಷ್ಟೆಲ್ಲ ಮಾಡಿದ್ರೆ ಎಷ್ಟು ಬರ್ತಂದಲ್ಲಿವಿ. ಕಾರಣ ಯಾಕೆ? ಅವ್ರಿಗೆ ನಾವು, ಯಾಕೆಂದ್ರೆ ನಿಮ್ಗೆ ತಿಳ್ಸಾನ ಹೇಳ್ತೀನಿ, ಹೀಗೆ ಅವರು ಗುಡಿಗಳಲ್ಲಿ ಒಂದು ಏನೋ ವಚನ ಏನ್ ಕೇಳ್ತಾರ, ಅವರು ಅದು ಏನ್ ಹಸ್ತಾರ ಗುಡಿ ಮೇಲೆ? ಎದ್ದೇಳು ಮಂಜುನಾಥ ಎದ್ದೇಳು ಬೆಳಕಾಯಿತು ಹಸ್ತಾರಿಲ್ಲ? ಎದ್ದೇಳು ಮಂಜುನಾಥ ಎದ್ದೇಳು ಬೆಳಕಾಯಿತು. ಅದು ಕೇಳಿದ ನಂತರ ಇವತ್ತು ಎಷ್ಟು ನಮ್ಮ ಹಿಂದೂ ಜನರು ಬೆಳಗ್ಗೆ ಜಲ್ದಿ ಹೇಳ್ತಾರ, ಹೇಳಿದ ನಂತರ ಮನಿ ಮುಂದೆ ಕಸ ಹೊಡಿದು ನೀರು ಹಾಕಿ ಸ್ವಚ್ಛತೆ ಮಾಡಿ ಉದ್ದನ್ ಕಟ್ಟಿ ಹಚ್ತಾರ ಅವರು. ನಮ್ಮ ಮುಸಲ್ಮಾನ್ ಜನರ ಮನಿ ಈ ಬೆಳಗಿನ ಅಜಾನ್ ಆಗ್ತಾ ಇರ್ತೈತಿ, ಅಜಾನ್ ಆಗ್ತೈತಿ ಆಗ್ಲಿ ಬಿಡ, ಅಲ್ಲಾಹ್ ಅಕ್ಬರ್ ಅಲ್ಲಾಹ್ ಅಕ್ಬರ್, ನಾನು 9 ಗಂಟೆ ಹೇಳೋದು. ನಮ್ಮ ಜನರ ಪರಿಸ್ಥಿತಿ, ನಾನು 8 ಗಂಟೆಗೆ ಹೇಳವ,
ನಾನು ಏಕೆ ಜಲ್ದಿ ಹೇಳ್ಬೇಕು? ನಮಾಜ್ಗೆ ಎದ್ದೇಳಪ್ಪ. ಹೇಳೋದು 10 ಗಂಟೆಗೆ, ಬರ್ಕತ್ ಬೇಕಂದ್ರೆ ಬರ್ಕತ್ ಸಿಗ್ತೈತಿ. ಅವ್ರು ಎದ್ದೇಳಿ ಎಷ್ಟು ಬರ್ಕತ್ ತಗೊಳಕ್ ಹೊಂತಿದಾರ? ಒಬ್ಬ ಕಾಫಿರ್ ವ್ಯಕ್ತಿ ಕಬರ್ನಲ್ಲಿ ನೀರು ತಗೊಂತಾನ ಅಂದ್ರೆ, ಮತ್ತು ಇವರು ಪ್ರಿಯತೋಸ್ರೆ ಬೆಳಗಿನ ಜಾವದಲ್ಲಿ ಅಲ್ಲಾಹನಿಂದ ಬರ್ಕತ್ ತಗೊಳಕ್ ಕುಂತಿದಾರ. ಇವತ್ತು ನಮ್ಮ ಜನರು ಬರ್ಕತ್ತಿನಿಂದ ದೂರ ಆಗ ಕುಂತಿದಾರ. ಮಕ್ಕಳಿಗೆ ಬೆಳಗಿನ ನಮಾಜ್ಗೆ ಎದ್ದೇಳಿಸಿ ಅವ್ರಿಗೆ ಕಳ್ಸ ಕುಂತಿಲ್ಲ. ನಾವು ಟೈಮ್ ಪಾಸ್ ಮಾಡ್ತೀವಿ ಕುಂತ ಅಲ್ಲಿ ನಮಾಜಿನ ಹೇಗೆ ಅಜಾನ್ ಮತ್ತು ನಾವು ಹೋಗಂಗಿಲ್ಲ. ಪ್ರೀತಿಯ ಸಹೋದರರೇ, ಕಯಾಮತ್ ದಿನದಲ್ಲಿ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳೋದು ನಮಾಜಿನ ಬಗ್ಗೆ. ಇವತ್ತು ಜಶ್ನೆ ಮೀಲಾದ್ ನಬಿ ಮಾಡಿದ್ರೆ ನಾವು ಏನ್ ಮಾಡ್ತೀವಿ? ಇವತ್ತು ಉಲಮಾए ಕರಾಮರು ಜಶ್ನೆ ಮೀಲಾದನ್ನ ಮಧ್ಯಾಹ್ನ ಜುಲೂಸ್ ತೆಗೆದ ನಂತರ ಅಜಾನ್ ಬಂದು ನಾವು ಎಲ್ಲಾರು ನಮಾಜ್ ಮಾಡ ಹೋಗ್ತೀವಿ. ಆದ್ರೆ ಸ್ವಲ್ಪ ನಮ್ಮ ಜನರು ನಮಾಜ್ ಮಾಡೋದಿಲ್ಲ. ಏಕೆ ಮಾಡೋದಿಲ್ಲ? ಜುಲೂಸ್ ತೆಗ್ದಿದ್ದೇವೆ. ಪ್ರೀತಿಯ ಸಹೋದರರೇ, ಯಾರು ಹೇಳಿದ್ರು ಜುಲೂಸ್ ತೆಗೆದು ನಮಾಜ್ ಬಿಡ್ರಿ ಅಂತ? ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದಕ್ಕೆ ಯಾವತ್ತೂ ಖುಷಿ ಪಡ್ಕೊಳ್ಳಿಲ್ಲ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ನಮಾಜ್ ತಂದು ಕೊಟ್ಟಿದ್ದಾರೆ. ನಮಾಜ್ ನಾವು ಯಾವತ್ತೂ ಬಿಡಬಾರ್ದು. ಅಲ್ಹಮ್ದುಲಿಲ್ಲಾಹ್, ಜುಲೂಸ್ ತೆಗಿಬೇಕು, ನಾತೆ ಪಾಕ್ ಓದ್ಬೇಕು. ಪ್ರೀತಿಯ ಸಹೋದರರೇ, ಜುಲೂಸ್ ದೌದೆ ಪಾಕ್ ಓದ್ಬೇಕು. ಹೇಗೆ ಮಧ್ಯಾಹ್ನ ಸಮಯ ಆಯ್ತು, ಅಜಾನ್ ಕೊಟ್ರು, ಮೊದಲು ನಾವು ನಮಾಜ್ ಮಾಡ್ತೀವಿ, ಮತ್ತೆ ಇನ್ಶಾಲ್ಲಾ ಮುಂದಿನ ಜುಲೂಸ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಬಹಳಷ್ಟು ಜನರು ಇದೇ ನಮ್ಮ ಅಹ್ಲೆ ಸುನ್ನತ್ ಜನರಿಗೆ ಹೇಳೋದು. ಅದು ನಿಮ್ಗೆ ಆಗೋದಿಲ್ಲ, ಉಲಮಾए ಕರಾಮ್ಗೆ ಆಗುತ್ತದೆ. ಯಾವ ರೀತಿ ಹೇಳಕ್ ಕುಂತಿದಾರ ನೋಡ್ರ ಅವ್ರು ನಿಂತದ್ದು. ಯಾಕೆಂದ್ರೆ ನಾವು ಅಂತ ಕೆಲಸ ಮಾಡಕ್ ಕುಂತಿದೀವಿ, ನಮಾಜ್ ಬಿಟ್ಟು ಮಾಡಕ್ ಕುಂತಿದೀವಿ. ಅಲ್ಹಮ್ದುಲಿಲ್ಲಾಹ್. ಪ್ರೀತಿಯ ಸಹೋದರ, ನಮಾಜ್ ಬಿಡಕ್ ಹೋಗ್ಬಿಡ್ದೆ ಬಿಟ್ಟು. ರಸೂಲುಲ್ಲಾಹನ ಸುನ್ನತ್ರೊಳಗೆ ಅತಿ ದೊಡ್ಡವಾದ ಸುನ್ನತ್ ಪಾಲನೆ ನಮಾಜ್ ಇದೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹನ ಆಶಿಗಳು ಕರ್ಬಲಾ ಮೈದಾನಲ್ಲಿ ನಮಾಜ್ ಬಿಟ್ಟಿಲ್ಲ ಅಂದ್ರೆ, ಮತ್ತು ನಾವು ಪ್ರೀತಿ ಮಾಡೋರು ಇವತ್ತು ಖಾಲಿ ಇದ್ದನ್ನ ನಾವು ನಮಾಜ್ ಬಿಡಕ್ ಕುಂತೀವಿ. ಪ್ರೀತಿಯ ಸಹೋದರರೇ, ಎಷ್ಟೋ ಜನರು ನಮಾಜ್ನ ದೂರ ಆಗಿ ನಾವು ಬರ್ಕತ್ ನಮ್ಮ ಮನೆ ಒಳಗೆ ಬರಾಕ್ ಕುಂತಿದೆ. ನಂಗೆ ಬಹಳ ಬರ್ಕತ್ ಕೊಟ್ಟಿದ್ದಾನ್ರಿ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಬಹಳ ದೊಡ್ಡವಾದ ಬರ್ಕತ್ ಕೊಟ್ಟಿದ್ದಾನ. ನಾವು ಪಡ್ಕೊಳಕ್ ಕುಂತಿಲ್ಲ, ಅಷ್ಟೇ ಪಡ್ಕೊಳಕ್ ಕುಂತಿಲ್ಲ. ತಾಯ್ತಾನಿಂದ ಬರ್ಕತ್ ಬರೋದಿಲ್ಲ, ಬರ್ಕತ್ ಬರೋದಿಲ್ಲ. ಇದು ಮತ್ತೆ ನೆನಪಿಟ್ಕೋರಿ. ಇವತ್ತೇನಾದ್ರೂ ನಮ್ಮ ಜನರು ಕನಸ್ ಕೆಟ್ಟವಾದ ಬಿದ್ದಿದ್ರೆ ಏನ್ ಮಾಡ್ತಾರ? ಅಯ್ಯೋ, ನಾನು ನಿನ್ನೆ ರಾತ್ರಿಗಿಂತ ಕೆಟ್ಟವಾದ ಕನಸು ನೋಡಿದ್ಯಾ, ಎಲ್ಲಿ ಹೋಗ್ಬೇಕು? ತಾಯ್ತಾ ಮಾಡಿಸ್ಕೊಂಡ್ ಬರ್ಬೇಕು. ಹಗ್ಗ ಮೇಲೆ ನಾನು ನೆನ್ಪಿಟ್ಕೋಬೇಕು. ಪ್ರೀತಿಯ ಸಹೋದರರೇ, ನಾವು ರಾತ್ರಿಗೆ ಮೊದಲೇ ಮಾತು, ನಮ್ಮ ರಾತ್ರಿಗೆ ಮಲ್ಗೋದು ಇದು ಏನಿದೆ ನುಡಿ ಎಲ್ಲ ತಪ್ಪಿದೆ. ಆದ್ರೆ ಅಲ್ಲಾಹನ ಸಂತರು ರಾತ್ರಿಗೆ ಮಲ್ಗೋದು ಮುಂಚೆ ಏನ್ ಮಾಡ್ತಿದ್ರು ಗೊತ್ತಾ? ವಜೂ ಮಾಡ್ತಿದ್ರು. ರಾತ್ರಿಗೆ ಮಲ್ಗೋದು ಮುಂಚೆ ವಜೂ ಮಾಡ್ತಿದ್ರು. ಇಲ್ಲೇ ತನಕ ಉಲಮಾए ಕರಾಮ್ ಹೇಳಿದ್ದಾರೆ, ಯಾರಾದ್ರೆ ವ್ಯಕ್ತಿ ವಜೂ ಮಾಡಿ ಮಲಗಿದರೆ ಆ ವ್ಯಕ್ತಿದು ಆತ್ಮ ಏನಿದೆ, ನಾವು ವಜೂ ಮಾಡಿ ಮಲಗ್ತೀವಿ ರಾತ್ರಿ ಒಳಗೆ, ನಮ್ಮ ಆತ್ಮ ಏನಿದೆ ಅಲ್ಲಾಹನ ಬಾರಿಗೆ ಹೋಗುತ್ತದೆ ಅಂತೆ. ಹೋಗಿದ ನಂತರ ನಮ್ಮ ಆತ್ಮ ಅಲ್ಲಾಹನ ಸಮೀಪ ಹೋಗಿ ಸಜ್ದಾನಲ್ಲಿ ಇರುತ್ತದೆ. ಪ್ರೀತಿಯ ಸಹೋದರರೇ, ವಜೂ ಮಾಡಿ ಮಲಗಿದ ನಂತರ ನಮ್ಮ ಆತ್ಮ ಅಲ್ಲಾಹನ ಕಡೆ ಹೋಗುತ್ತದೆ, ಹೋಗಿ ಅಲ್ಲಾಹನ ಜಿಕ್ರ್ ಮಾಡ್ತಾ ಇರ್ತೈತಿ. ಅದೇ ಮಲಗಿದ ನಂತರ ಯಾರಾದ್ರೂ ಎಬ್ಸಿದ್ರೆ ತಕ್ಷಣ ನಾವು ಎಚ್ಚರಾಗ್ತೀವಿ. ಇದು ಎಂತದ್ದು ಫಾಸ್ಟ್. ಪ್ರೀತಿಯ ಸಹೋದರರೇ, ದೇಹದ ಮಾತಲ್ಲ, ಆತ್ಮದು ಕಲೆಕ್ಷನ್. ಇದೇ ನಾವು ಇಮಾನ್ ಇಡ್ತೀವಿ. ಅಲ್ಲಾಹನ ಸಂತರು ಇವತ್ತು ಅವರು ಸತ್ತಿದ ನಂತರ ಕಬ್ರಿನ ಒಳಗೆ ಸತ್ತಿ ಬೂದಿ ಆಗಿಲ್ಲ. ಅಲ್ಹಮ್ದುಲಿಲ್ಲಾಹ್, ಕಯಾಮತ್ ತನಕ ಅವ್ರು ಜೀವಿತಿದ್ದಾರೆ. ನಮ್ಮಂತ ಪಾಪಿ ಜನರ ಮೇಲೆ ರಹಮತನ ದೃಷ್ಟಿಯನ್ನು ಹಾಕ ಕುಂತಿದ್ದಾರೆ. ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಮ್ ವಲಾ ಹುಮ್ ಯಹ್ಜನೂನ್. ಅಲ್ಹಮ್ದುಲಿಲ್ಲಾಹ್, ಜೀವಿತಿದ್ದಾರೆ ನಮ್ಮ ಔಲಿಯಾ ಅಲ್ಲಾಹರು. ನಮ್ಗೆ ನೋಡಕ್ ಕುಂತ ನಮ್ಮ ಮೇಲೆ ಪ್ರೀತಿ ದೃಷ್ಟಿಯನ್ನು ಹಾಕೊಂಡಿದ್ದಾರೆ. ನಮ್ಮ ಪ್ರೀತಿ ಇದೆ. ಅಲ್ಹಮ್ದುಲಿಲ್ಲಾಹ್, ನಾವು ಏನ್ ಮಾಡ್ಬೇಕು? ನಮಾಜ್ ದಯವಿಟ್ಟು ಯಾವುದೇ ಕಾರಣ ನಮಾಜ್ ಬಿಡಬಾರ್ದು. ಯಾವುದೇ ತರಹದ್ದು ನಾವು ಏನು ತಪ್ಪು ಕೆಲಸವನ್ನು ಮಾಡಬಾರ್ದು. ಪ್ರೀತಿಯ ಸಹೋದರರೇ, ನಾವು ಎಷ್ಟು ಸುನ್ನತಿನ ದೂರ ಆಗಿದ್ದೀವಿ ಅಂದ್ರೆ, ನಮ್ಮ ಬರ್ತಾ ಎಲ್ಲಾ ನಡವಳಿಕೆ ತಪ್ಪು ಬರಕ್ ಕುಂತಿದೆ. ನಾವು ಸುನ್ನತಿ ಮುಸ್ತಫನಲ್ಲಿ ಇದ್ದು ದಾಡಿ ಬಿಡಬೇಕು. ನಾವು ದಾಡಿನಿಂದ ದೂರ ಆಗಿದ್ದೇವೆ. ಇಷ್ಟು ನಮ್ಮ ಕೆಟ್ಟವಾದ ಪರಿಸ್ಥಿತಿ ಬಂದಿದೆ ಜನರಿನ. ಪ್ರೀತಿಯ ಸಹೋದರಿ, ಈ ರೀತಿ ತಪ್ಪು ದಾರಿ ಒಳಗೆ ಬರಬಾರ್ರಿ. ಪುರುಷರು ನಮಾಜ್ ಕಡ್ಡಾಯವಾಗಿ ಮಾಡ್ರಿ. ಅಲ್ಹಮ್ದುಲಿಲ್ಲಾಹ್, ಅಹ್ಲೆ ಸುನ್ನತ್ ನಲ್ಲಿ ಕಾಯಂ ದಾಯಂ ಇಡ್ರಿ. ಅಲ್ಹಮ್ದುಲಿಲ್ಲಾಹ್, ಎಲ್ಲಾ ಔಲಿಯಾ ಅಲ್ಲಾಹನ ಸಂತರಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ರಿ. ಏನಾದ್ರೆ ಕಷ್ಟ ಬಂದಿದ್ರೆ, ಏನಾದ್ರೆ ದುಃಖ ಬಂದಿದ್ರೆ ಒಂದೇ ಮಾತಿರಬೇಕು. ಏನಂತ? ಜೀನೆ ಕಿ ತರಫ್ ದೇಖ್, ನಾ ಮರ್ನೆ ಕಿ ತರಫ್ ದೇಖ್. ಕಷ್ಟ ಬಂದಿದ್ರೆ, ದುಃಖ ಬಂದಿದ್ರೆ, ಇವತ್ತು ಜನರು ಗಲ್ಲಿನ ಊರ್ನವನ್ನ ಹಾಕೊಂಡು ಸಾಯೋದು ಪ್ರಯತ್ನ ಮಾಡ್ತಿರ್ತಾರ. ವಿಷ ತಗೊಂಡು ಸಾಯಕ್ ಹೋಗಿರ್ತಿರ್ತಾರ. ಮನಿ ಬಿಟ್ಟು ಎಲ್ಲರೂ ಹೋಗ್ಬೇಕಂತೂ ಪ್ರಯತ್ನ ಮಾಡ್ತಿರ್ತಾರ. ಆ ಶಿಕಾನಿ ರಸೂಲರು ಮನಿ ಬಿಟ್ಟು ಹೋಗೋದಿಲ್ಲ. ಏನ್ ಹೇಳ್ತಾರ? ಜೀನೆ ಕಿ ತರಫ್ ದೇಖ್, ನಾ ಮರ್ನೆ ಕಿ ತರಫ್ ದೇಖ್. ಜಬ ಚೋಟ್ ಲಗೆ ದಿಲ್ ಕೋ ತೋ ಮದೀನೆ ಕಿ ತರಫ್ ದೇಖ್. ಜಬ ಚೋಟ್ ಲಗೆ ದಿಲ್ ಕೋ ತೋ ಮದೀನೆ ಕಿ ತರಫ್ ದೇಖ್. ಇದು ಆ ಶಿಕಾನಿ ರಸೂಲಿನ ಈ ರೀತಿ ಇಮಾನ್ ಇರುತ್ತೆ. ಪ್ರೀತಿಯ ಸಹೋದರರೇ, ನಾವು ಯಾವುದೇ ಕಷ್ಟ ಬಂದಿದ್ರೆ ರಸೂಲುಲ್ಲಾಹ್ಗೆ ಪ್ರೀತಿ ಮಾಡಬೇಕು. ಯಾ ರಸೂಲಲ್ಲಾಹಿ ಉನ್ಜುರ್ ಹಾಲನಾ, ಯಾ ಹಬೀಬಲ್ಲಾಹಿ ಇಸ್ಮಾ ಕಾಲನಾ, ಇನ್ನನಾ ಫಿ ಬಹರಿ ಹಮ್ಮಿನ್ ಮುಗ್ರಕುಂ ಖುದ್ ಯದಿ ಶಹಿನನ ಅಶ್ಕಾಲನಾ. ಪ್ರೀತಿಯ ಸಹೋದರರೇ, ಕಡ್ಡಾಯವಾಗಿ ಇವತ್ತಿನಿಂದ ಈ 1500 ವರ್ಷದ ಜಶ್ನೆ ಈದ್ ಮಿಲಾದುನ್ ನಬಿ ಏನಿದೆ, ನಾವು ಎಲ್ಲರೂ ಕಡ್ಡಾಯವಾಗಿ ನಮಾಜಿನ ಪಾಬಂದಿ ಆಗ್ಬೇಕು.
ಸುನ್ನತಿನ ಪಾಬಂದಿ ಆಗ್ಬೇಕು ಮತ್ತು ನಮ್ಮ ಮನೆಯೊಳಗೆ ಎಲ್ಲಾ ನಡವಳಿಕೆ ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಸಂತರು ಯಾವ ರೀತಿ ಇದ್ರು ಅದೇ ರೀತಿ ನಡವಳಿಕೆ ಆಗಬೇಕು, ಅದೇ ರೀತಿ ಆಗ್ಬೇಕು. ಮತ್ತು ಪುರುಷರಿಗೆ ಅಷ್ಟೇ ಇಲ್ಲ ಪ್ರೀತಿಯ ಸಹೋದರರೇ, ನಮ್ಮ ಮನೆಯಲ್ಲಿರುವ ಪರ್ದಲ್ಲಿರುವ ನಮ್ಮ ಅಕ್ಕ ತಂಗಿರು ಅವ್ರಿಗೆ ನಾನು ಹೇಳಕ್ ಕುಂತಿದ್ದೇನೆ, ಹೀಗೆ ನೀವೇ ಎಷ್ಟರಾಗ್ಲಿ ಪುರುಷರಿಗಿಂತ ಜಾಸ್ತಿ ಅವರು ಪುರುಷರು ಮನೆಯೊಳಗೆ ಇರೋರು ಬೆಳಗಿನ ಹೋಗಿ ಸಾಯಂಕಾಲ ತನಕ ದುಡಿದ್ ಬಂದಿರ್ತಾರ, ಕಷ್ಟಪಡ ಅವ್ರಿಗೆ ಗೊತ್ತು ಏನು ದುಡಿಮೆ ಅನ್ನೋದು. ಇವರು ಮನೆಯೊಳಗೆ ಇರೋರು ನಮ್ಮ ಅತಿ ಜಾಸ್ತಿ ನಮ್ಮ ಅಕ್ಕ ತಂಗಿರೋ ಪರಿಸ್ಥಿತಿ ಏನಾಗಿದೆ, ಜಾಸ್ತಿ ಸಮಯ ಎಲ್ಲಿ ಕೊಡ್ತೀರಪ್ಪ ಅಂದ್ರೆ ಧಾರಾವಾಹಿ ಒಳಗೆ. ನಮಾಜಿನ ಟೈಮೇ ಇಲ್ಲ, ಧಾರಾವಾಹಿದ ಟೈಮಿಂಗ್ ಎಲ್ಲ ಗೊತ್ತಿದೆ ನಮ್ಮ ಅಕ್ಕ ತಂಗಿರು. ತಪ್ಪ ತಿಳ್ಕೊಬೇಡ್ರಿ, ಎಲ್ಲಾರು ನಾನು ಹೇಳಕ್ ಕುಂತಿಲ್ಲ, ಸ್ವಲ್ಪ ಇದಾರ ಅದ್ರ ಒಳಗೆ. ಟೈಮಿಂಗ್ ಎಲ್ಲ ಹಿಡ್ಕೊಂಡ್ ಬಿಡ್ತಾರ, ಧಾರಾವಾಹಿ ಇದು ಧಾರಾವಾಹಿ ನೋಡಲೇಬೇಕು. ಇವತ್ತು ನಾವು ಅದನ್ನೇ ಕೇಳ್ತೀವಿ, ಯಾಕೆ ಎಲ್ಲಾರು ಇಮಾಮಿ ಹುಸೇನ್ ಅಂಗರಿ ಆಗ್ತಿಲ್ಲ? ಇಮಾಮಿ ಹುಸೇನ್ ಅವ್ರು ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡಿದ್ರು, ಎಲ್ಲರ ಒಳಗೆ ಈ ರೀತಿ ಪ್ರೀತಿ ಇದಕ್ಕೆ ಬರಕ್ ಕುಂತಿಲ್ಲ. ಆ ಪ್ರೀತಿ ಪಡ್ಕೋಬೇಕಾದ್ರೆ ಮೊದಲಿಗೆ ತಾಯಿಯವರು ಬೀಬಿ ಫಾತಿಮಾ ಸುನ್ನತ್ ಮೇಲೆ ಪಾಲನೆ ಮಾಡಬೇಕು. ತಾಯಿಯವರು ಹಜರತ್ ಫಾತಿಮಾ ಹಂಗೆ ಆಗಬೇಕು, ನಮಾಜಿ ಆಗಬೇಕು, ತಾಯಿಯವರು ಆ ರೀತಿ ಪಾಲನೆ ಮಾಡೋರು ಆಗ್ಬೇಕು ತಾಯಿಯವರು. ತಾಯಿ ನೋಡಿದ್ರೆ ಧಾರಾವಾಹಿ ನೋಡಿದ್ರು, ಮಕ್ಕಳು ನೋಡಿದ್ರೆ ಡಿಸ್ಕೋ ಡ್ಯಾನ್ಸ್ ಮಾಡೋರು ಆಗೋದಿಲ್ಲ. ಮತ್ತು ಹಜರತ್ ಇಮಾಮಿ ಹುಸೇನ್ ಒಳಗೆ ಆ ರೀತಿ ಪ್ರೀತಿ ಎಲ್ಲಿಂದ ಬಂತು? ಹಜರತ್ ಇಮಾಮಿ ಹುಸೇನ್ ಹೇಳಿದ್ರು, ನನ್ನ ತಂದೆಯವರು ನಮಾಜಿನೊಳಗೆ ತನ್ನ ಜೀವನ ತ್ಯಾಗ ಮಾಡಿದ್ರು. ಹಜರತ್ ನನ್ನ ತಾಯಿಯವರು ಸಾವು ಸಮೀಪ ಬರೋದು ಮುಂಚೆ ಸಜ್ದಾನಲ್ಲಿ ಹೋಗಿ ಅಲ್ಲಾಹನ ಜಿಕ್ರನ್ನು ಮಾಡಿದ್ರು. ಇದು ಕಲಿಕೆ, ಸಾವಿರ ಕಲಿಕೆ, ಸಜ್ದಾನ ಕಲಿಕೆ. ನನ್ನ ತಾಯಿ ತಂದೆನಿಂದ ನಾನು ಕಲಿತಿದ್ದೇನೆ, ನನ್ನ ತಾಯಿ ತಂದೆಯಿಂದ ನಾನು ಕಲಿತಿದ್ದೇನೆ. ಮೊದಲೇ ಪಾಠ ಮಕ್ಕಳಿಗೆ ತಾಯಿ ತಂದೆನಿಂದ ಸಿಗುತ್ತದೆ ಪ್ರೀತಿಯ ಸಹೋದರರೇ. ಮಕ್ಕಳು ತಾಯಿ ತಂದೆನಿಂದ ಕಲಿಯುತ್ತಾರೆ. ಅದೇ ತಾಯಿ ತಂದೆ ಬೇನಮಾಜಿದ್ದಾರೆ ಮತ್ತು ಮಕ್ಕಳು ಯಾವಾಗ ನಮಾಜಿ ಮಾಡಬೇಕು, ಮಕ್ಕಳು ಯಾವಾಗ ಮುಂದೆ ಬಂದು ದೀನನ ಕೆಲಸವನ್ನು ಮಾಡಬೇಕು. ಪ್ರೀತಿಯ ಸಹೋದರರೇ, ಎಲ್ಲರೂ ನಾನು ಇನ್ನೊಮ್ಮೆ ಹೇಳುತ್ತೇನೆ, ಯಾರು ಮಕ್ಕಳು ಅತಿ ಜಾಸ್ತಿ ಏನಾರಾಗ್ಲಿ ನಿಮ್ಮ ತಾಯಿ ತಂದೆಗೆ ಜಾಸ್ತಿ ಗೌರವ ಮರ್ಯಾದೆ ಕೊಡೋದ್ ಪ್ರಯತ್ನ ಮಾಡ್ರಿ. ತಾಯಿಗೆ ಬೈಯೋದು, ತಂದೆಗೆ ಬೈಯೋದು, ತಂದೆಗೆ ಹೊಡೆಯೋದು ಈ ದಯವಿಟ್ಟು ಯಾವುದೇ ಕಾರಣಕ್ಕೆ ಮಾಡಕ್ ಹೋಗ್ಬೇಡ್ರಿ. ತಾಯಿಗೆ ಒಳ್ಳೆ ಉಲ್ಟಾ ಮಾತನ್ನು ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು. ಏಕೆ ಗೊತ್ತಾ? ತಾಯಿಯ ಪಾದಂತಳಿಗೆ ಸ್ವರ್ಗ ಇದೆ. ಅಲ್ ಜನ್ನತು ತಹತ ಅಕದಾಮಿಲ್ ಉಮ್ಮಹಾತ್. ಇವತ್ತು ನಾವು ಸ್ವರ್ಗಕ್ಕೆ ಎಷ್ಟು ಕಷ್ಟ ಪಡಿತೀವಿ, ಏನೇನು ದಾನ ಮಾಡ್ತೀವಿ, ಏನೇನು ಪುಣ್ಯವಂತ ಕೆಲಸ ಮಾಡ್ತೀವಿ. ಆದ್ರೆ ಬುಜುರ್ಗನ್ ಇಸ್ಲಾಂ ಹೇಳಿದ್ರು, ಅಲ್ಲಾಹನ ಸಂತರು, ಸ್ವರ್ಗ ಪ್ರಪಂಚದಲ್ಲಿನ ಸಿಕ್ಕಿದೆ, ಆದ್ರೆ ಅದೇ ಸ್ವರ್ಗ ಬಿಟ್ಟು ಎಲ್ಲೆಲ್ಲಿ ಹುಡುಗಾಡ ಕುಂತಿದಾರ. ಆ ಸ್ವರ್ಗ ಪಡ್ಕೋಬೇಕಂದ್ರೆ ನಾವು ಎಲ್ಲೇ ಹೋಗ್ಬೇಕು? ಅಲ್ಲಾಹನ ಸಂತರು ಹೇಳಿದ್ರು, ಆ ಸ್ವರ್ಗ ನಿಮ್ಮ ಮನೆಯೊಳಗಿದೆ. ಆ ಮನೆಯೊಳಗಿರುವ ಸ್ವರ್ಗ ಯಾವುದು? ತಾಯಿಯ ಪಾದ ತಳಗೆ ಅಲ್ಲಾಹ್ ಸ್ವರ್ಗ ಇಟ್ಟಿದ್ದಾನೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ನಮಾಜಿನ ಪಾಬಂದಿ ಆಗಬೇಕು. ದಯವಿಟ್ಟು ಹೆಣ್ಣು ಮಕ್ಕಳು ಜಾಸ್ತಿ ಪರ್ದಾನಲ್ಲಿ ಇಟ್ಟು ಜೀವನ ಮಾಡೋ ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ಇಸ್ಲಾಮನಲ್ಲಿ ಗೌರವ ಮರ್ಯಾದೆ ಸಿಕ್ಕಿದೆ ಎಲ್ಲಿಂದ? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಸಿಕ್ಕಿದೆ. ಪ್ರೀತಿಯ ಸಹೋದರರೇ, ಅವರು ಬರ್ತಿದ್ದಿಲ್ಲ ಅಂದ್ರೆ ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ಈ ರೀತಿ ಗೌರವ ಮರ್ಯಾದೆ ಸಿಕ್ತಿದ್ದಿಲ್ಲ. ತಾಯಿಗೆ ತಾಯಿ ಅನ್ನೋರು ಇದ್ದಿದ್ದಿಲ್ಲ, ತಂಗಿಗೆ ತಂಗಿ ಅಂತ ಹೇಳೋರು ಇದ್ದಿದ್ದಿಲ್ಲ. ಮೊದಲಿಗೆ ಎಂತ ಕೆಟ್ಟವಾದ ಸಮಾಜ ಇತ್ತು ಗೊತ್ತಾವ? ಏನಾದ್ರೆ ಮನೆ ಒಳಗೆ ಹುಡುಗಿ ಹುಟ್ಟಿ ಬಂದಿದ್ರೆ ಮೊದಲಿಗೆ ಹೋಗಿ ದಫನ್ ಮಾಡಿ ಬರ್ತಿದ್ರು. ಹುಡುಗಿಗೆ ದರಿದ್ರ ತಿಳ್ಕೊಂಡಿದ್ರು, ಬೇಅದಿಬಿ ತಿಳ್ಕೊಂಡಿದ್ರು, ಬರ್ಕತ್ ಅಂತ ತಿಳ್ಕೊಂಡಿದ್ರು ಜನರು ನಮ್ಮ ಹುಜೂರ್ ಸಲ್ಸಂ ಬರೋದು ಮುಂಚೆ. ಇವತ್ತು ನೋಡ್ರಿ, ಅದೇ ಏನಾದ್ರೆ ಮನೆಯೊಳಗೆ ಒಂದು ಹೆಣ್ಣು ಮಗು ಹುಟ್ಟಿ ಬಂದಿದ್ರೆ ಎಲ್ಲಾರು ತಂದೆ ತಾಯಿ ಖುಷಿ ಪಡ್ಕೊಂತಾರ. ಮಗದ್ದು ಗ್ಯಾರಂಟಿ ಇಲ್ಲಪ್ಪ, ಹೊರಗಡೆ ಹೋಗಿದ್ರೆ ಸಲ್ಮಾನ್ ಖಾನ್ ಆಗ್ತಾನ, ಏನ್ ಶಾರುಖ್ ಖಾನ್ ಆಗ್ತಾನ ಗ್ಯಾರಂಟಿ ಇಲ್ಲ. ನಾಳೆ ಮಗ ಹೊರಗಡೆ ಹಾಕಿದ್ರೆ ಬ್ಯಾರೆ ಯಾರು ಒಳಗಡೆ ತಗೋದಿಲ್ಲ, ನನ್ನ ಮಗಳು ನನಗೆ ತಗೊಂತಾಳ. ಅಪ್ಪಾಜಿ ನನ್ನ ಮನೆಯೊಳಗೆ ಬಾರಿ, ನಿಮ್ಮ ಮಗ ತೆಗ್ದಿದ್ದೆ ಏನಾಯ್ತು, ನಾನ್ ತಗೊಂತೀನಿ. ಇವತ್ತು ಎಲ್ಲಾರು ಮಗಳಿಗೆ ಪ್ರೀತಿ ಮಾಡ್ತಾರ. ಆ ಮಗನ ಒಳಗೆ ಪ್ರೀತಿ ಎಲ್ಲಿಂದ ಬಂತು? ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂತು. ಪ್ರೀತಿಯ ಸಹೋದರರೇ, ಒಬ್ಬ ವ್ಯಕ್ತಿ ಏನ್ ಹೇಳ್ದ, ಯಾ ರಸೂಲಲ್ಲಾಹ್, ಒಬ್ರು ಸಹಾಬಿ ರಸೂಲ್, ಯಾ ರಸೂಲಲ್ಲಾಹ್, ನೀವು ಬರೋದು ಮುಂಚೆ ಯಾ ರಸೂಲಲ್ಲಾಹ್, ನಾನು ದೊಡ್ಡವಾದ ತಪ್ಪವಾದ ಕೆಲಸ ಮಾಡಿದ್ದೆ ಯಾ ರಸೂಲಲ್ಲಾಹ್. ಆವಾಗಿನ ಕಾಲ ದಡ್ಡಿನ ಕಾಲ ಇತ್ತು ಯಾ ರಸೂಲಲ್ಲಾಹ್. ಆ ಕಾಲದಲ್ಲಿ ಜನರು ಏನ್ ಮಾಡ್ತಿದ್ರು, ಹೆಣ್ಣು ಮಕ್ಕಳು ಹುಟ್ಟಿ ಬಂದಿದ ನಂತರ ಹೋಗಿ ದಫನ್ ಮಾಡ್ತಿದ್ರು. ನನ್ನ ಮನೆಯೊಳಗೆ 2 ಸಾರಿ ಹೆಣ್ಣು ಮಕ್ಕಳು ಹುಟ್ಟಿ ಬಂದಿದ್ರು. ನಾನು ನನ್ನ ಮನೆಯೊಳಗೆ ಹೆಣ್ಣು ಮಕ್ಕಳು ಹುಟ್ಟಿ ಬಂದಿದ್ರಂತ ನಾನು ಹೋಗಿ ಮೊದಲಿಗೆ ದಫನ್ ಮಾಡಿದ್ದೆ. 3ನೇ ಸಾರಿ ನನ್ನ ಹೆಂಡತಿ ಗರ್ಭವತಿ ಆಗಿದ್ದ ನಂತರ ನಾನು ಪ್ರವಾಸಿಗೆ ಹೋಗೋದು ಪರಿಸ್ಥಿತಿ ಬಂದಿತ್ತು. ನನ್ನ ಹೆಂಡತಿಗೆ ನಾನು ಹೇಳೋಗಿದ್ದೆ, ನನ್ನ ಹೆಂಡತಿ ನೀನು ಗರ್ಭವತಿ ಇದೆಯಾ, ನಾನು ದೂರ ಹೋಗಕ್ ಕುಂತಿದ್ದೇನೆ. ಇದೇ ಏನಾದ್ರೆ ಹೊಟ್ಟಿನಿಂದ ಏನಾದ್ರೂ ಹುಡುಗಿ ಹುಟ್ಟಿ ಬಂದಿದ್ರೆ ನನಗೆ ಸಂದೇಶ ಕೊಟ್ಟು ಕಳಿಸ್ಬೇಡ, ನೀನು ದಫನ್ ಮಾಡಿಬಿಡು, ಆಕೆಗೆ ಮನೆ ಒಳಗೆ ಮುಚ್ಚಿಬಿಡು. ಏನಾದ್ರೆ ಹುಡುಗ ಹುಟ್ಟಿ ಬಂದಿದ್ರೆ ನನಗೆ ಸಂದೇಶವನ್ನು ಬರೀದ್ ಕೊಟ್ಟು ಕಳಿಸು, ನಾನ್ ತಿಳ್ಕೊಂತೀನಿ ನನ್ನ ಮನೆಯೊಳಗೆ ಗಂಡ ಹುಡುಗ ಹುಟ್ಟಿ ಬಂದಿದ್ದೇನೆ ಅನ್ನೋದು. ಈ ರೀತಿ ಆ ಸಹಾಬಿ ರಸೂಲ್ ಹೇಳಕೊಂತಿದ್ದಾರೆ. ಯಾ ರಸೂಲಲ್ಲಾಹ್, ನಾನು ಹೋಗಿದ್ದ ನಂತರ ನನ್ನ ಮನೆಯೊಳಗೆ ನನ್ನ ಹೆಂಡತಿ ಗರ್ಭವತಿ ಇದ್ಲು.
ಹೇಗೆ ನಾನು ಹೋಗಿದ ನಂತರ ಸ್ವಲ್ಪ ತಿಂಗಳಾಗಿದ ನಂತರ ನನ್ನ ಮನೆ ಒಳಗೆ ಮಗು ಹುಟ್ಟಿ ಬಂತು. ಆ ಮಗು ಯಾವ್ದಲ್ಲ, ಹೆಣ್ಣ ಮುಗಿತ್ತು ಯಾ ರಸೂಲಲ್ಲ. ಆದ್ರೆ ಯಾ ರಸೂಲಲ್ಲ ನನ್ಗೆ ನನ್ನ ಹೆಂಡತಿ ನನ್ಗೆ ಪತ್ತರ ಯಾವುದೇ ತರಹದ್ದು ಬರೀದ್ ಕೊಟ್ಟು ಕಳ್ಸಿಲ್ಲ. ನಾನು ತಿಳ್ಕೊಂಡ್ಯಾ ನನ್ನ ಮನೆಯೊಳಗೆ ಏನಾದ್ರೆ ಗಂಡು ಮಗು ಹುಟ್ಟಿ ಬಂದಿರಬಹುದು, ನನ್ನ ಹುಕ್ಮಿನ ಪ್ರಕಾರ ನನ್ನ ಹೆಂಡತಿ ಕೊಲೆ ಮಾಡಿ ದಫನ್ ಮಾಡಿರಬಹುದು. ನಾನು ತಿಳ್ಕೊಂಡು ಸುಮ್ಮಾಗಿದೆ ಯಾ ರಸೂಲಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ತಾಯಿಯ ಪ್ರೀತಿನ ಬ್ಯಾರೆ, ತಾಯಿಯ ಪ್ರೀತಿನ ಬ್ಯಾರೆ. ಪ್ರೀತಿಯ ಸಹೋದರರೇ, ತನ್ನ ಹೊಟ್ಟಿನಿಂದ ಜನ್ಮ ಕೊಟ್ಟಿವ ತಾಯಿ ತನ್ನ ಮಗುಗೆ ಹೇಗೆ ಕೊಲೆ ಮಾಡಬೇಕು ಇವತ್ತಿನ ಕಾಲದಲ್ಲಿ ಯಾರಿಗೆ ಆಗುದಿಲ್ಲ. ಪ್ರೀತಿಯ ಸಹೋದರರೇ, ಯಾರಿಗೆ ಸಾಧ್ಯ ಇಲ್ಲ ಪ್ರೀತಿಯ ಸಹೋದರಿ ಮಗುಗೆ ಕೊಲೆ ಮಾಡೋದು. ಇವತ್ತು ನಮ್ಮ ಮನೆ ಸಮೀಪ, ನಮ್ಮ ತಂದೆ ತಾಯಿ ಸಮೀಪ ಮಕ್ಕಳು ಬಿದ್ದಿದ್ರೆ, ಸ್ವಲ್ಪ ನೋವಾಗಿದ್ರೆ ಮೊದ್ಲಿಗೆ ತಾಯಿ ಮನೆಯಿಂದ ಹೊರಗಡೆ ಓಡಿ ಬರ್ತಾಳ. ನನ್ನ ಕಂದ, ನನ್ನ ಮಗನೇ ಎಲ್ಲರೂ ಹೊರತಾ ಬಿದ್ದಿಲ್ಲ ನಿನ್ಗೆ ಅಂತೂ ಮೊದ್ಲಿಗೆ ಓಡಿ ಬರ್ತಾಳ. ಆ ತಾಯಿ ಎಷ್ಟು ಪ್ರೀತಿ ಮಾಡಿದ್ಲು. ನಾನು ಕೊಲೆ ಮಾಡಬಾರ್ದು, ನನ್ನ ರಕ್ತ ಈ ರಕ್ತ ಒಳಗಿದೆ, ನನ್ನ ದೇಹದ ಭಾಗ ಈ ದೇಹದ ಭಾಗನಲ್ಲಿದೆ, ನಾನು ನನ್ನ ಮಗಳಿಗೆ ಹೇಗೆ ಕೊಲೆ ಮಾಡಬೇಕು? ನಾನು ಮಗಳಿಗೆ ಕೊಲೆ ಮಾಡುದಿಲ್ಲ. ನನ್ನ ಗಂಡ ನನ್ನ ಸಮೀಪ ಇಲ್ಲ, ಅವನಿಗೆ ಗೊತ್ತೇ ಆಗುದಿಲ್ಲ ನನ್ನ ಗಂಡನಿಗೆ. ನನ್ನ ಮಗಳಿಗೆ ನಾನು ಸಾಕ್ತೀನಿ, ಪ್ರೀತಿ ಮಾಡ್ತೀನಿ, ದೊಡ್ಡಕ್ಕೆ ನಾನು ನನ್ನ ಮಗಳಿಗೆ ನಾನು ಮಾಡ್ತೀನಿ ಅಂತೂ ತಾಯಿ ಏನ್ ಮಾಡಿದ್ಲು, ಆ ಮಗಳಿಗೆ ಸಾಕಿ ದೊಡ್ಡಕ್ಕೆ ಮಾಡಿದ್ಲು. ಆ ಗಂಡ ಎಷ್ಟು ತಿಂಗಳಾಗಿದ ನಂತರ ಹೊಳ್ಳಿ ಬಂದಿದ ನಂತರ ಮನೆ ಸಮೀಪ ಬರಾಕುಂತ ಚೀಲವನ್ನು ಹಿಡ್ಕೊಂಡು ಆ ಚಿಕ್ಕವಾದ ಹುಡುಗಿ ಓಡ್ಕೊಂತ ಮನೆ ಹೊರಗಡೆ ಬಂದು, ಹೆಂಡತಿಗೆ ಹೇಗೆ ಗೊತ್ತಾಗ್ಬೇಕಿತ್ತು ಗಂಡ ಬರಾಕ್ ಕುಂತಿದ್ದಾನ ಅನ್ನೋದು? ತನ್ನ ಗೆಳತಿನ ಮನೆ ಒಳಗೆ ಆ ಮಗಳಿಗೆ ಕಳ್ಸಿದ್ದಕ್ಕೆ, ಹೋಗಮ್ಮ ನೀ ಅಲ್ಲಿ ಇರೋ. ಹೇಗೆ ಗಂಡ ಬಂದ, ಆ ಹುಡುಗಿ ಓಡಿ ಬಂದಿದ ನಂತರ ಒಂದು ಚರಿಗಾಗಿ ನೀರ್ ತಗೊಂಡು ಬಂದು, ತಗೋರಿ ನೀರಿನಿಂದ ಮುಖ ತೊಳ್ಕೊರಿ ನೀವು. ಆ ಚಿಕ್ಕವಾದ ಹುಡುಗಿ ನೀರ್ ಕೊಳಕ್ ಕುಂತಿದ್ದಾಳ, ಮುಖ ತೊಳ್ಕೊರಿ ನೀವು. ಆ ವ್ಯಕ್ತಿ ಬಂದು ಮುಖವನ್ನು ತೊಳ್ಕೊಂಡ. ಹೇಗೆ ಮುಖ ತೊಳ್ಕೊಂಡ್ ಬರ್ಬೇಕಿತ್ತು ಆ ಚಿಕ್ಕವಾದ ಹುಡುಗಿ ತಿವಾಲ್ ಅಂತಾರ ತಗೋರಿ ತಿವಾಲ್ನಿಂದ ಮುಖ ಒರೆಸ್ಕೊರಿ ನೀವು. ಆ ಮುಖವನ್ನು ಒರೆಸ್ಕೊಳಕ್ ಕುಂತಿದ್ದಾನೆ. ಹೇಗೆ ಆ ಪಲಂಗ್ ಮೇಲೆ ಕುಂದ್ರಬೇಕಿತ್ತು, ಒಂದು ಗಿಲಾಸ್ ತಗೊಂಡು ಬಂದು ಈ ರೀತಿ ನೀರ್ ಕೊಳಕ್ ಕುಂತಿದ್ದಾಳ. ಇವತ್ತು ತಂದೆರು ಇದಾರೆ, ಯಾರಾದ್ರೂ ದೂರಿನ ಬಂದಿದ್ರೆ, ಮಗ ಏನಾದ್ರೆ ಬಂದು ನಿಮ್ಗೆ ಒಂದು ಗಿಲಾಸ್ ನೀರ್ ಕೊಟ್ಟಿದ್ ನೀವು ಇವತ್ತಿಗೆ ನೋಡಿದಿರಾ? ಯಾರಾದ್ರೂ ಒಬ್ರು ಅಷ್ಟೇ. ಮಗಳಿದ್ದಾರೆ, ಅಪ್ಪಾಜಿ ಬಂದಿದ್ದಾರ, ಅಮ್ಮಿ ಜಲ್ದಿ ಚಾ ಮಾಡು, ಅಮ್ಮಿ ಮೊದ್ಲಿಗೆ ನೀರ್ ಕೊಡಿ, ಅಪ್ಪಾಜಿ ಬಂದಿದ್ದಾರ ಊರಿನಿಂದ. ನೋಡ್ರಿ, ಮಗಳಿನ ಇವತ್ತಿಗಾಗಿ ಅಂತ ಪ್ರೀತಿ ಇದೆ. ಆ ಪುರುಷನಿಗೆ, ಆ ವ್ಯಕ್ತಿಗೆ ಗೊತ್ತಿಲ್ಲ ನನ್ನ ಮಗಳು ಅನ್ನೋದು, ಗೊತ್ತಿಲ್ಲ ಅವನ್ಗೆ. ಅವ್ ಏನ್ ತಿಳ್ಕೊಂಡ್ರೆ ನನ್ನ ಮಗಳು ಸಾಯಿಸಿ ಬಿತ್ತಿರಬಹುದು, ನನ್ನ ಮಗಳು ಸತ್ತಿದ್ದಾಳ ಹುಟ್ಟಿದ ನಂತರ. ಆ ಹುಡುಗಿ ಬಂದು ಏನು ನೀರ್ ಕೊಡಕೊಂತಿಲ್ಲ, ಎಲ್ಲಾ ತರದ ಪ್ರೀತಿ ಮಾಡಕ್ ಹೊಂತಿದ್ದಾಳ. ಆದ್ರೆ ಪ್ರೀತಿಯ ಸಹೋದರೇ, ಆ ಎಲ್ಲಾ ಪ್ರೀತಿ ನೋಡಿ ಆ ವ್ಯಕ್ತಿ ಏನ್ ಮಾಡಿದ, ಯಾ ರಸೂಲಲ್ಲ, ಪ್ರೀತಿ ನೋಡಿದ ನಂತರ ನಾನು ನನ್ನ ಹೆಂಡತಿಗೆ ನಾನು ಕೇಳಿದ್ದೆ, ಏನು ಹುಟ್ಟಿ ಬಂದಿತ್ತು? ನನ್ನ ಹೆಂಡತಿ ಹೇಳಿದ್ದು, ಇಲ್ಲ ರೀ, ಹೊಟ್ಟಿನಿಂದ ಹುಡುಗಿ ಹುಟ್ಟಿ ಬಂದಿದ್ದು, ನಾನು ಸಾಯಿಸಿ ದಫನ್ ಮಾಡಿ ಬಿಟ್ಟಿದ್ದೇನೆ. ಸುಳ್ಳು ಹೇಳಿದ್ದು, ಯಾಕೆಂದ್ರೆ ನಾನು ನಿಜ ಹೇಳಿದರೆ ಗಂಡ ಮತ್ತು ಸಾಯಿಸ್ತಾನ, ಹುಡುಗಿಗೆ ನನ್ನ ಮಗಳಿಗೆ ಬಿಡಂಗಿಲ್ಲ, ನನ್ನ ಗಂಡ ಬಿಡಂಗಿಲ್ಲ ಅಂತ ನಾನು ಸುಳ್ಳು ಹೇಳಿದ್ದೆ ನನ್ನ ಗಂಡನ ಸಮೀಪ. ಆದ್ರೆ ಪ್ರೀತಿಯ ಸಹೋದರೇ, 1 ದಿನ 2 ದಿನ 3 ದಿನ 4 ದಿನ ಇದಾಗಿ ನಂತರ ಆ ವ್ಯಕ್ತಿ ಏನಿದ್ದಾನೆ ಅತಿ ಜಾಸ್ತಿ ಆ ಹುಡುಗಿ ಮೇಲೆ ಪ್ರೀತಿಯನ್ನು ಹುಟ್ಟು ಎಷ್ಟು ಪ್ರೀತಿ ಬರಾಕ್ ಕುಂತಿದೆ, ಎಷ್ಟು ಪ್ರೀತಿನ ಕಾಳಜಿ ಮಾಡಕ್ ಕುಂತಿದ್ದಾನೆ. ಒಂದು ಸಾರಿ ಕೇಳಿದ, ಈ ಪ್ರೀತಿ ಎಷ್ಟು ಪ್ರೀತಿ ಮಾಡಕ್ ಕುಂತ ನಾನು, ಈ ಹುಡುಗಿ ಯಾರ್ದು ಹುಡುಗಿ? ಆಮೇಲೆ ಲಾಸ್ಟ್ ಹೇಳಿದ್ದೆ, ಆ ತಾಯಿ ಹೇಳಿದ್ದು ಏನಂತ, ಇಲ್ಲ ರೀ, ಆ ಹುಡುಗಿ ಬ್ಯಾರೆ ಯಾರ್ದಲ್ಲ, ನನ್ನೇ ಮಗಳು, ನಿಮ್ಮ ಪ್ರೀತಿಯ ಮಗಳು, ನಿಮ್ಮ ಪ್ರೀತಿಯ ಮಗಳು ನಿಮ್ಮ ಸೇವೆಯನ್ನು ಮಾಡಕ್ ಕುಂತಿದ್ದಾಳ. ಇಲ್ಲ ರೀ, ನಿಮ್ಮ ಪ್ರೀತಿಯ ಮಗಳು. ಹೇಗೆ ಮಾತುಕಳ್ಬೇಕಿತ್ತು. ಆ ಯುವಕ ಏನ್ ಮಾಡಿದ, ಆ ಪುರುಷ ಮೊದಲಿಗೆ ಸಿಟ್ಟಾದ. ಅಲ್ಲಾಹು ಅಕ್ಬರ್. ಸಿಟ್ಟಾಗಿ ಏನ್ ಮಾಡಿದ, ನಾನು ತಕ್ಷಣ ಕೈ ಹಿಡ್ಕೊಂಡು ಹೋಗಿದ್ರೆ ಹೆಂಡತಿ ನನಗೆ ಬಿಡೋದಿಲ್ಲ, ಹಾಗೆ ನಾಟಕ ಮಾಡಿದ ಪ್ರೀತಿ ಮಾಡೋದು. ಬೆಳಗಿನ ಜಾವ ಆಗಿದ ನಂತರ ಏನ್ ಹೇಳಿದ ಹೆಂಡತಿಗೆ, ನಾನು ದಾವತ್ಗೆ ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗ್ಬೇಕು, ದಾವತ್ಗೆ ನಾನು ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗ್ಬೇಕು, ಹೊಸ ಬಟ್ಟೆ ಹಾಕಿ ಕಳಿಸ್ಕೊಡು. ಹೊಸ ಬಟ್ಟೆ ಹಾಕೊಂಡು ಕೈಯಲ್ಲಿ ಒಂದು ವಸ್ತು ತಗೊಂಡ, ಹಗ್ಗ ತಗೊಂಡು ಹೋಗಕ್ ಕುಂತಿದ್ದಾನೆ. ಹೆಂಡತಿ ನೋಡಕ್ ಕುಂತಿದ್ದಾಳ, ನನ್ನ ಗಂಡ ದಾವತ್ನಲ್ಲಿ ಹೋಗಕ್ ಕುಂತಿದ್ದಾನ, ಇದು ಹಗ್ಗದು ಮತ್ತು ತೆಗೆಯೋದು ವಸ್ತುವಿನ ಎದಕ್ಕೆ ಅವಶ್ಯಕತೆ ಇದೆ? ಆದ್ರೆ ಹೆಂಡತಿ ಮತ್ತು ವಿಚಾರಣೆ ಮಾಡಿದ್ದು ಏನಂತ, ಪ್ರೀತಿ ಮಾಡಕ್ ಬಂದ್ರೆ ಯಾರಾದ್ರೂ ಸ್ವಂತ ಮಗಳಿಗೆ ಕೊಲೆ ಮಾಡ್ತಾರ, ನನ್ನ ಗಂಡ ಹಂಗ ಮಾಡಂಗಿಲ್ಲ ಬಿಡು, ದಾವತ್ಗೆ ಕರ್ಕೊಂಡು ಹೋಗಿರ್ಬಹುದು ಬಿಡು ಅಂತ ತಿಳ್ಕೊಂಡು ತಾಯಿ ಸುಮಾದ್ಲು. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿ ಹೇಗೆ ಆ ಮಗುವಿನ ಕೈ ಹಿಡ್ಕೊಂಡು ಬರ್ಬೇಕಿತ್ತು. ಕಾಡಿನ ಸಮೀಪ ಬಂದಿದ್ದ ನಂತರ ಅಲ್ಲಾಹು ಅಕ್ಬರ್, ಅರ್ಧ ದಾರಿ ನಡ್ಕೊಂಡ್ ಬಂದು ಪ್ರೀತಿನ ಕರ್ಕೊಂಡ್ ಬಂದ. ಅರ್ಧ ದಾರಿ ನಡ್ಕೊಂಡ್ ಬಂದಿದ ನಂತರ ಸಿಟ್ಟಿನಿಂದ ಈ ರೀತಿ ದುಃಖಿದ ನಂತರ ಹೇಗೆ ಆ ಮಗಳು ತಲೆಗಳು ಬಿಡ್ಬೇಕಿತ್ತು. ಅವಾಗ ಆ ಮಗಳು ಹೇಳಿ ಅಳ ಕುಂತಿತ್ತು, ಅಪ್ಪಾಜಿ ಏನಾಯ್ತು? ಅಪ್ಪಾಜಿ ಎದಕ್ ದುಃಖ ಕುಂತಿದ್ದೀರಾ? ಅಪ್ಪಾಜಿ ಎದಕ್ ಹೊಡ ಕುಂತಿದ್ದೀರಾ? ಅಪ್ಪಾಜಿ ಏಕೆ ನನಗೆ ನೋವು ಕೊಡ ಕುಂತಿದ್ದೀರಾ? ಪ್ರೀತಿಯ ಸಹೋದರರೇ, ಆ ಪುರುಷ ಹೇಗಿರಬಹುದು? ಅಲ್ಲಾಹು ಅಕ್ಬರ್. ಪ್ರೀತಿಯ ಮಗಳು ಹೇಳಕ್ ಕುಂತಿದ್ದಾಳ, ಅಪ್ಪಾಜಿ ನನಗೆ ಹೊಡಿಬೇಡ್ರಿ ಅಪ್ಪಾಜಿ,
ಅಪ್ಪಾಜಿ, ಆದ್ರೆ ಮಾತು ಕೇಳಕ್ ಕುಂತಿದ್ದಿಲ್ಲ. ಆ ವಸ್ತು ತಗೊಂಡು ತೆಗ್ಗವನ್ನು ತೆಗ್ಯಾಕ್ ಕುಂತಿದ್ದಾನೆ. ಹೇಗೆ ತೆಗ್ಯಾಕ್ ಕುಂತಿದ್ದಾನೆ, ತೆಗೆದು ಸಾಕಾಗಿದ್ದ. ಎಲ್ಲಾ ಬೇವರು ಮರೆದಿದೆ, ಎಲ್ಲಾ ಮುಖ ನೀರಾಗಿದೆ. ಆದ್ರೆ ಮಗಳು ಪ್ರೀತಿಯ ಸಹೋದರರೇ, ಜೀವಕ್ಕಿಂತ ಜಾಸ್ತಿ ತಂದೆ ತಾಯಿಗೆ ಮಕ್ಕಳು ಪ್ರೀತಿ ಮಾಡುತ್ತಾರೆ. ಆ ಪ್ರೀತಿಯ ಮಗಳು ಬಂದು ತನ್ನ ಬಟ್ಟೆ ತಗೊಂಡು ಮುಖವನ್ನು ಒರೆಸಾಕ್ ಕುಂತಿದ್ದಾಳ. ಅಲ್ಲಾಹು ಅಕ್ಬರ್. ಆದ್ರೆ ಹೃದಯ ಒಳಗೆ ರಹೀಮ್ ಬಂದಿಲ್ಲ, ಪ್ರೀತಿ ಬಂದಿಲ್ಲ ಮಗಳಿನ. ಆದ್ರೆ ಮತ್ತು ತೆಗ್ಯಾಕ್ ಕುಂತಿದ್ದ. ಸ್ವಲ್ಪ ಆರಾಮ್ ಮಾಡೋದಕ್ಕೆ ಹೇಗೆ ಪಕ್ಕಕ್ಕೆ ಕುಂದ್ರಬೇಕಿತ್ತು, ಆ ಹುಡುಗಿಗೆ ಗೊತ್ತೇನೆ ಇಲ್ಲ ನನ್ನ ತಂದೆ ಏನ್ ಮಾಡಕ್ ಕುಂತಿದ್ದ ನನ್ನ ಜೊತೆ ಅನ್ನೋದು. ಆ ಹುಡುಗಿ ಏನ್ ಮಾಡಿದ್ಲು, ಚಿಕ್ಕವಾದ ಹುಡುಗಿ ಆ ವಸ್ತು ತಗೊಂಡು ಅಕ್ಕಿ ಏನು ತೆಗ್ಗವನ್ನು ತೆಗ್ಯಾಕ್ ಕುಂತಿದ್ದಾಳೆ. ತೆಗ್ಯಾಕ್ ಕುಂತಿದ್ದ ತನ್ನ ಕೈನಿಂದ. ಅಲ್ಲಾಹು ಅಕ್ಬರ್. ಕಬ್ರಿನ ಸಮಾನತೆ, ಕಬ್ರಿನ ಬರಾಬರಿ ಹೇಗೆ ತೆಗ್ಗಾಗ್ಬೇಕಿತ್ತು, ಅಲ್ಲಾಹು ಅಕ್ಬರ್ ತನ್ನ ಚಿಕ್ಕವಾದ ಮಗಳಿಗೆ ತಗೊಂಡು ತೆಗ್ಗನಲ್ಲಿ ಒಗೆದು ಅಲ್ಲಾಹು ಅಕ್ಬರ್ ಮಣ್ಣನ್ನು ಒಗ್ಯಾಕ್ ಕುಂತಿದ್ದ. ಪ್ರೀತಿಯ ಸಹೋದರರೇ, ಆವಾಗಿನ ಕಾಲದಲ್ಲಿ ಹೆಣ್ಣ ಮಕ್ಕಳು ಹುಟ್ಟಿ ಬಂದ ನಂತರ ಈ ರೀತಿ ಶಿಕ್ಷೆ ಕೊಡ್ತಿದ್ರು, ಈ ರೀತಿ ಕೊಲೆ ಮಾಡ್ತಿದ್ರು, ಈ ರೀತಿ ದಫನ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಆ ಚಿಕ್ಕವಾದ ಹುಡುಗಿ ಕಬ್ರಿನಲ್ಲಿ ಮಲಗಿಸಿ ಮಣ್ಣವನ್ನು ಹಾಕ ಕುಂತಿದ್ದಾನೆ. ಹಾಕೋ ಸಂದರ್ಭದಲ್ಲಿ ಆ ಚಿಕ್ಕವಾದ ಹುಡುಗಿ ಅಳದು ಹೇಳಕ್ ಕುಂತಿದ್ಲು, ಅಪ್ಪಾಜಿ ಏನಾಗಿದೆ, ಅಪ್ಪಾಜಿ ನನ್ನಿಂದ ಏನಾದ್ರೂ ತಪ್ಪಾಗಿದೆ, ಅಪ್ಪಾಜಿ ನಾನೇನಾದ್ರೂ ತಪ್ಪುವಾದ ಕೆಲಸ ಮಾಡಿದ್ದೇನೆ, ಅಪ್ಪಾಜಿ ನಾನು ಏನಾದ್ರೂ ನಿಮ್ಗೆ ಕೆಟ್ಟವಾದ ಮಾತಾಡಿದ್ದೇನೆ, ನನ್ಗೆ ಕ್ಷಮಿಸ್ಬಿಡ್ರಿ ಅಪ್ಪಾಜಿ, ನನಗೆ ಈ ರೀತಿ ಹೊಡಿಬೇಡ್ರಿ ಅಪ್ಪಾಜಿ, ಈ ರೀತಿ ಮಣ್ಣಿನಲ್ಲಿ ಮುಚ್ಚಬೇಡ್ರಿ ಅಪ್ಪಾಜಿ, ಏಕೆ ಈ ರೀತಿ ಕೊಲೆ ಮಾಡಕ್ ಕುಂತಿದ್ದೀರಾ. ಪ್ರೀತಿಯ ಸಹೋದರರೇ, ಆದ್ರೆ ಆ ವ್ಯಕ್ತಿ ಒಳಗೆ ಒಂದು ದೆವ್ವ ರೀತಿ ನಫ್ಸವನ್ನಿತ್ತು. ಈ ಹೆಣ್ಣು ಮಗಳು ಮನೆ ಒಳಗೆ ಹುಟ್ಟಿ ಬಂದಿದ್ರೆ ಬಡತನ ಜಾಸ್ತಿ ಬರುತ್ತದೆ, ಮನೆಯೊಳಗೆ ಬರ್ಕತ್ ಬರುವುದಿಲ್ಲ ಅನ್ನೋದು ಅವಾಗಿನ ಕಾಲ ಜನರಿಗೆ ಬುದ್ಧಿ ಇತ್ತು, ಯೋಚನೆ ಇತ್ತು. ಅದೇ ಪ್ರಕಾರ ದಫನ್ ಮಾಡಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಮಣ್ಣು ಹೇಗೆ ಹಾಕ್ಬೇಕಿತ್ತು. ಆ ಚಿಕ್ಕವಾದ ಹುಡುಗಿ ಕೈ ಎಬಸಿ, ಅಪ್ಪಾಜಿ ಮುಚ್ಚಬೇಡ್ರಿ ಅಪ್ಪಾಜಿ, ಅಪ್ಪಾಜಿ ಮುಚ್ಚಬೇಡ್ರಿ ಅಪ್ಪಾಜಿ, ಕೈ ತಗೊಂಡು ಜಕ್ಕೋರಿ ಅಪ್ಪಾಜಿ, ನಂಗೆ ಮಣ್ಣು ಒಳಗೆ ಮುಚ್ಚಬೇಡ್ರಿ ಅಪ್ಪಾಜಿ. ಆದ್ರೆ ಪ್ರೀತಿಯ ಸಹೋದರರೇ, ಆ ತೆಗೆಯುವ ಕಬ್ಬಣದ ವಸ್ತು ತಗೊಂಡು ಆ ನನ್ನ ಪ್ರೀತಿಯ ಮಗಳಿಗೆ ಕೈಗೆ ಹೊಡೆದು ಬಿಟ್ಟ. ಅಲ್ಲಾಹು ಅಕ್ಬರ್. ಆ ರೀತಿ ಪರಿಸ್ಥಿತಿಯಲ್ಲಿ ಮಣ್ಣಿನ ಒಳಗೆ ಮುಚ್ಚಿ ಬಂದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಬಾರ್ಗಲ್ಲಿ ಅಳದು ಹೇಳಾಕುಂತಿದ್ರು, ಯಾ ರಸೂಲುಲ್ಲಾಹ್, ನನ್ನ ಪ್ರೀತಿಯ ಮಗಳಿಗೆ ನಾನು ಈ ರೀತಿ ಕೊಲೆ ಮಾಡಿದ್ದೀನಿ ಯಾ ರಸೂಲುಲ್ಲಾಹ್. ಅವಾಗಿನ ಕಾಲದಲ್ಲಿ ಎಲ್ಲಾರು ದೊಡ್ಡರ ಜನರು ಮಗಳಿಗೆ ಕೆಟ್ಟ ದುರುಷ್ಟಿನ ನೋಡ್ತಿದ್ರು ಯಾ ರಸೂಲುಲ್ಲಾಹ್. ಅದೇ ರೀತಿ ನನ್ನ ಮಗಳಿಗೆ ನಾನು ಈ ರೀತಿ ಕೊಲೆ ಮಾಡಿದ್ದೀನಿ ಯಾ ರಸೂಲುಲ್ಲಾಹ್. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ಹೆಮ್ಮೆ ಪಡ್ಕೋಬೇಕು. ಇಸ್ಲಾಂನಲ್ಲಿ ನಿಮ್ಮ ಮೇಲೆ ಪರ್ದಾ ಫರ್ಜ್ ಆಗಿದೆ. ಇಸ್ಲಾಂನಲ್ಲಿ ನಿಮ್ಮ ಮೇಲೆ ಎಷ್ಟು ಪರ್ದಾನಲ್ಲಿ ಇದು ಜೀವನ ಮಾಡೋದಕ್ಕೂ ಬಂದಿದೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗಿದೆ, ಟಿಕ್ ಟಾಕ್ ಜಾಸ್ತಿ ಆಗಿದೆ, ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳು ಜಾಸ್ತಿ ಆಗಿದೆ. ಏನ್ ಹೇಳ್ತಾರ, ಮೈ ಲೈಫ್ ಮೈ ಚಾಯ್ಸ್, ಮೈ ಲೈಫ್ ಮೈ ಫ್ಯಾಷನ್, ಮೈ ಲೈಫ್ ಮೈ ಲಿಪ್ಸ್ಟಿಕ್, ಮೈ ಲೈಫ್ ಮೈ ಪೌಡರ್, ಮೈ ಲೈಫ್ ಮೈ ಡ್ರೆಸ್. ಪ್ರೀತಿಯ ಸಹೋದರರೇ, ನಮ್ಮ ಅಕ್ಕ ತಂಗಿ ತಿಳ್ಕೋಬೇಕು, ಯಾರು ಪ್ರಪಂಚದಲ್ಲಿ ಕಟ್ಟವಾದ ಲಿಫ್ಟಿಗೆ ಎಲ್ಲಾ ತರಹದ ಫ್ಯಾಷನ್ ಮಾಡಿದ್ರು ಅಂತ ಹೆಣ್ಣು ಮಕ್ಕಳಿಗೆ ಪ್ರಪಂಚದವರು ಕಬ್ರನ್ನ ಹೋಗಿದ ನಂತರನೇ ಫರಿಷ್ಠಗಳು ಗೌರವ ಕೊಡೋದಿಲ್ಲ. ಆ ಕಬ್ರ ಒಳಗೆ ನೀವು ಏನಾದ್ರೆ ಬೆಳಕು ತಗೋಬೇಕಂದ್ರೆ ಆ ನಮ್ಮ ಅಕ್ಕ ತಂಗಿರು ಸಾಯ ತನಕ ಹಜರತೆ ಫಾತಿಮಾ ಝಹರಾನ ಸುನ್ನತ ಮೇಲೆ ಪಾಲನೆ ಮಾಡಬೇಕು. ಆವಾಗ ಕಬ್ರ ಒಳಗೆ ಶಾಂತಿ ಪಡ್ಕೊಂತಾರ. ಪ್ರೀತಿಯ ಸಹೋದರರೇ, ನಮ್ಮ ಅಕ್ಕ ತಂಗಿರು ಮನೆಯೊಳಗೆ ಎಷ್ಟರಾಗ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಅಲ್ಹಮ್ದುಲಿಲ್ಲಾಹ್ ಪರ್ದಾನಲ್ಲಿ ಇದು ಜೀವನ ಮಾಡೋದ್ ಪ್ರಯತ್ನ ಮಾಡ್ರಿ. ಪ್ರೀತಿಯ ಸಹೋದರರೇ, ನಿಮ್ಮ ಊರಿನ ಪರಿಸ್ಥಿತಿ ನನ್ಕಿಂತ ಜಾಸ್ತಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಊರಿನ ಒಳಗೆ ಯಾವುದು ವಸ್ತುವಿನ ಅವಶ್ಯಕತೆ ಇದೆ ಆ ವಸ್ತುನ ಜಾಸ್ತಿ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮೊದಲೇ ವಸ್ತು ಏನು, ಅಲ್ ರಸೂಲುಲ್ಲಾಹನ ಪ್ರೀತಿ ಮತ್ತು ಸುನ್ನತೆ ಮುಸ್ತಫಾನ ಪ್ರೀತಿ. ಪ್ರೀತಿಯ ಸಹೋದರರೇ, ನಿಮ್ಮ ಒಳಗೆ ಎಷ್ಟು ಕಡ್ಡಾಯವಾಗಿ ಸುನ್ನತೆ ಮುಸ್ತಫಾನ ಪ್ರೀತಿ ಬರುತ್ತದೆ ಅಷ್ಟು ನೀವು ದೀನನ ಕೆಲಸವನ್ನು ಜಾಸ್ತಿ ನಡೆಸ್ಕೊಂಡು ಹೋಗೋದ್ ಪ್ರಯತ್ನ ಮಾಡ್ತೀರಾ. ಏನಾದ್ರೂ ದೀನನ ಕೆಲಸ ಬಂದಿದ್ರೆ ಎಲ್ಲಾರು ಒಕ್ಕಟಾಗ್ಬೇಕು, ಎಲ್ಲಾರು ಒಕ್ಕಟಾಗ್ಬೇಕು. ಇವತ್ತು ಬಹಳಷ್ಟು ಊರುಗಳಲ್ಲಿ ಜನರು ನೋಡ್ರಿ, ಎಲ್ಲರೂ ಹೋಗಿದ್ರೆ ಹೆಮ್ಮೆಯಿಂದ ಹೇಳ್ತಾರ, ಫಖ್ರಿಂದ ಹೇಳ್ತಾರ, ನಾವು ರೆಹಮಾನ್ ಸಾಬ್ರಿ, ನಾನು ಗಫಾರ್ ಸಾಬ್, ನಾನು ಅಬ್ದುಲ್ ಗಫಾರ್ ಸಾಬ್, ನಾವು ಮುಸಲ್ಮಾನ್, ನಾನು ಆ ಇದ್ದೇನೆ ಈ ಇದ್ದೇನೆ, ಎಲ್ಲಾ ತರದ್ ಹೇಳ್ತಾರ, ಎಲ್ಲಾ ತರದ ಹೆಸರು ಹೇಳ್ತಾರ. ಏನಾದ್ರೆ ದೀನನ ಕೆಲಸ ಕಾರ್ಯಕ್ರಮ ಬಂದಿದ್ರೆ ನಾವು ಎಲ್ಲಾರು ದೂರ ಆಗ್ತೀವಿ, ಎಲ್ಲಾರು ದೂರ ಆಗ್ತೀವಿ. ಬಹಳಷ್ಟು ನಾನು ನೋಡಿದ್ದೇನೆ, ಯುವಕರು ಎಷ್ಟು ದೀನ ಕೆಲಸ ದೂರ ಹಾಕುಂತಿದಾರ, ದೀನ ದಾರಿಯಿಂದ ದೂರ ಹಾಕುಂತಿದಾರ. ಪ್ರೀತಿಯ ಸಹೋದರಿ, ಇದು ಒಳ್ಳೆವಾದ ಕೆಲಸ ಇಲ್ಲ. ನಾವು ಏನಾದ್ರೂ ದೀನ ಕೆಲಸ ಬಂದಿದ್ರೆ ಎಲ್ಲಾರು ಒಕ್ಕಟಾಗ್ಬೇಕು. ಇಮಾಮ್ ಸಾಹೇಬರಿಗೆ ಜಾಸ್ತಿ ಗೌರವ ಕೊಡ್ಬೇಕು, ಅವ್ರ ಮಾತಿನ ಮೇಲೆ ಎಲ್ಲಾ ತರದ ಪಾಲನೆ ಮಾಡ್ಬೇಕು. ನೀವು ಹೇಗೆ ಇಮಾಮ್ ಸಾಹೇಬ್ರ ಮಾತಿನ ಮೇಲೆ ಪಾಲನೆ ಮಾಡ್ತೀರಾ, ಹೇಗೆ ಅವ್ರ ಮಾತಿನ ಮೇಲೆ ನೀವು ಹೇಗೆ ನಡ್ಕೊಂಡು ಹೋಗ್ತೀರಾ, ನೀವು ಸಾಯ ತನಕ ನಿಮ್ಮ ಹೆಸರಿಂದ ಪ್ರೀತಿಯ ಸಹೋದರಿ ನಿಮ್ಮ ಎಲ್ಲ ಹೋಗಿದ್ರೆ ನಿಮ್ಮ ಹೆಸರು ಜೀವಿತ ಇರುತ್ತದೆ. ಇಮಾಮ್ ಸಾಹೇಬರು ಯಾವತ್ತು ಕೆಟ್ಟವಾದ ಮಾತು ಹೇಳಿದಿಲ್ಲ. ಅವ್ರು ಏನಿದ್ರೆ ಕುರಾನ್ ಹದೀಸ್ ಅನ್ನು ಹೇಳ್ತಾರೆ, ರಸೂಲುಲ್ಲಾಹನ ಪ್ರೀತಿ ಬಗ್ಗೆ ಹೇಳ್ತಾರೆ, ಅಲ್ಲಾಹನ ಸಂತರ ಪ್ರೀತಿ ಬಗ್ಗೆ ಹೇಳ್ತಾರೆ. ಯಾವತ್ತು ಕಷ್ಟ ದುಃಖಗಳು ಬಂದಿದ್ರೆ ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನ ಸಂತರು ಇವತ್ತಿಗಾಗಿ ತನ್ನ ಸಮಾಧಿಯೊಳಗೆ ಜೀವಿತಿದ್ದಾರೆ, ನಮ್ಗೆ ನೋಡಕ್ ಕುಂತಿದ್ದಾರೆ. ಹೋಗ್ರಿ ಅವರು ಬಾರ್ಗನಲ್ಲಿ ಕೇಳಿರಿ. ಹಜರತ್ ಶೇಖ್ ಜಮಾಲ್ ಶಾ ಆಗ್ಲಿ, ದೂದ್ನಾನ ರಹಿಮತುಲ್ಲಾ ಆಗ್ಲಿ, ಹಜರತ್ ಅಜ್ಮೀರ್ ಖ್ವಾಜಾ ನವಾಜ್ ರಹಿಮತುಲ್ಲಾ ಆಗ್ಲಿ, ಪ್ರೀತಿಯ ಸಹೋದರೇ ಆಲಾ ಹಜರತ್ ರಹಿಮತುಲ್ಲಾ ಆಗ್ಲಿ, ಎಲ್ಲಾ ದರ್ಗಾನಲ್ಲಿ ಹೋಗ್ಬೇಕು ನಾವು. ಅಲ್ಹಮ್ದುಲಿಲ್ಲಾಹ್,
ಹಾಜರಿ ಕೊಡಬೇಕು. ಏಕೆ ಕೊಡಬೇಕು? ಇವತ್ತು ಬಹಳ ಜನ ಹೇಳ್ತಾರ ಅಲ್ಲಿ ಕಬ್ರಸ್ ಕಡೆ ಹೋಗಬಾರ್ರಿ. ಪ್ರೀತಿಯ ಸಹೋದರರೇ, ಸಮಾಧಿ ಕಡೆ ಹೋಗಿ ಜಿಯಾರತ್ ಮಾಡುದು ಇದು ಅಂತ ಇಂತ ಜನರಿನ ಸುನ್ನತಲ್ಲ. ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತಿ ಮುಬಾರಕ ಇದೆ, ರಸೂಲುಲ್ಲಾಹನ ಸುನ್ನತ್ ಇದೆ. ಅವ್ರು ಏನಾದ್ರೆ ಕೇಳಿದ್ರೆ ಸಮಾಧಿಗೆ ಹೋಗಿ ನೋಡೋದು, ಸಮಾಧಿ ಕಡೆ ಹೋಗಿ ನಿಂದ್ರೋದು, ಇದು ಎಲ್ಲೇ ಬರ್ದಿದ್ದಾರೆ, ಎಲ್ಲಿಂದ ನೀವು ತಗೊಂಡ್ ಬಂದಿದ್ದೀರಾ? ಒಂದೇ ಮಾತು ಹೇಳಿರಿ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6 ವರ್ಷವರು ಇದ್ರು. ಮೊದಲನೇ ಸಾರಿ ಕಬ್ರಿನ ಜಿಯಾರತ್ ಮಾಡೋದಕ್ಕೆ, ಸಮಾಧಿನ ಜಿಯಾರತ್ ಮಾಡೋದಕ್ಕೆ ಮೊದಲನೇ ಪ್ರವಾಸ ಎಲ್ಲಿ ಮಾಡಿದ್ರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ತಂದೆಯ ಸಮಾಧಿಯನ್ನ ಜಿಯಾರತ್ ಮಾಡಕ್ ನಮ್ಮ ಹುಜೂರ್ ಸಲ್ಲಲ್ಲಾಹು ತನ್ನ ಮನೆ ಬಿಟ್ಟು ಹೋಗಕ್ ಹೊಂಟಿದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂದೆಯ ಸಮಾಧಿ ನೋಡಕ್ ಹೊಂಟಿದ್ದಾರೆ. ಅಲ್ಲಿ ಹೋಗಿ ಪ್ರೀತಿಯ ಸಹೋದರ ಸಮಾಧಿ ಒಳಗೆ ಸುಖ ಪಡ್ಕೊಂಡು ಹೋಗಕ್ ಹೊಂಟಿದ್ದಾರೆ. ತಂದೆ ಸಮಾಧಿ ನೋಡಿದ್ರೆ ಎಷ್ಟು ಶಾಂತಿ ಸಿಗುತ್ತೆ ಗೊತ್ತಿದೆ. ಇಡೀ ಪ್ರಪಂಚ ರಹೀಮತುಲ್ ಆಲಮೀನ ತಂದೆ ಸಮಾಧಿ. ಪ್ರೀತಿಯ ಸಹೋದರರೇ, ಇಡೀ ಪ್ರಪಂಚಕ್ಕೆ ಬೆಳಕು ತಂದಿರೋ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಬಂದಿರ ಅಂದ್ರೆ ಅವ್ರ ತಂದೆಯ ಸ್ಥಾನ ಎಂತ ಇರ್ಬೋದು? ಪ್ರೀತಿಯ ಸಹೋದರರೇ, ಇದು ಸುನ್ನತಿ ಮುಬಾರಕ ಇದೆ. ಸಮಾಧಿಗಳು ಹೋಗೋದು, ನೋಡೋದು, ದುವಾ ಖೈರ್ ಕೇಳೋದು, ಇದನ್ನ ಅಲ್ಲೇ ಇನ್ನ ಬಂದಿಲ್ಲ, ಈಗೀಗ ಬಂದಿರ್ತಾರ ಹುಳುಗಳು ಬಂದು ಹೇಳ್ತಿರ್ತಾರ ದರ್ಗಾಗ್ ಹೋಗ್ಬೇಡ್ರಿ, ಜಶ್ನೆ ಮಿಲಾದ್ ನಬಿ ಮಾಡಬೇಡ್ರಿ. ಇನ್ನೊಂದು ಹೇಳ್ತಾರೋ ಏನಂತ, ಅದೇ ದಿನ ಅವರು ಸಾವು ಹೊಂದಿದ್ರು, ಅದೇ ದಿನ ಹುಟ್ಟಿದ್ರು ಹೇಳ್ತಾರಿಲ್ಲ ಅವರು ಬಹಳಷ್ಟು ಜನರು. ಮೇಲಾದು ನಬಿ ಸೋಮವಾರ ದಿನ 12ನೇ ತಾರೀಕಿನಲ್ಲಿ ಅವರು ಹುಟ್ಟಿದ್ರು, ಅದೇ ದಿನ ಅವರು ಏನು ಸಾವು ಹೊಂದಿದ್ರು. ಯಾರು? ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳ್ತಾರ ಅವರು. ನಮ್ದು ಅಹ್ಲೆ ಸುನ್ನತ್ ಆಶಿಕಾನಿ ರಸೂಲ್ ಒಂದೇ ಧ್ವನಿ ಇದೆ, ಒಂದೇ ಧ್ವನಿ ಇದೆ. ಅಲ್ಹಮ್ದುಲಿಲ್ಲಾಹ್, ನಿನ್ನೆ ಅವರು ಜೀವಿತಿದ್ರು, ಇವತ್ತು ಜೀವಿತಿದ್ದಾರೆ, ಕಯಾಮತ್ ತನಕ, ಸ್ವರ್ಗ ತನಕ ಹುಜೂರ್ ಸಲ್ಲಲ್ಲಾಹು ನಮಗಾಗಿ ಜೀವಿತಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ನಮಗಾಗಿ ಹುಜೂರ್ ಸಲ್ಲಲ್ಲಾಹು ಜೀವಿತಾರೆ. ಪ್ರೀತಿಯ ಸತ್ಯ ನಿಮ್ಗಾಗಿ, ನೀವು ಮೊದಲಿಗೆ ಸತ್ತಿದ್ದೀರಾ ಅಂತ ಮಾತು ಹೇಳಕ್ ಕುಂತಿದ್ದೀರಾ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರುಣೆ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ನಮ್ಮ ಕಯಾಮತ್ ತನಕ ನಮ್ಮೊಳಗಿದೆ. ಪ್ರೀತಿಯ ಸಹೋದರರೇ, ಯಾರು ರಸೂಲುಲ್ಲಾಹನ ದಾಮನ್ ಹಿಡ್ಕೊಂಡ್ರು ಅವರು ಯಶಸ್ವಿ ಆಗುತ್ತಾರೆ. ಯಾರು ಬಿಟ್ಟು ದೂರ ಆದ್ರು ಅಂತ ಜನರು ಯಾವತ್ತೂ ಯಶಸ್ವಿ ಆಗುವುದಿಲ್ಲ.